ಸ್ತನದ ಕ್ಯಾನ್ಸರ್ ಹೆಂಗಸರಿಗೆ ಮಾತ್ರ ಅಲ್ಲ ಗಂಡಸರಲ್ಲೂ ಬರಬಹುದು. ಈಗಿನ ಜನಾಂಗದಲ್ಲಿ ಫಾಸ್ಟ್ ಫುಡ್ ಕಲ್ಚರ್ ಅಂತ ಏನ್ ಹೇಳ್ತೀವಿ, ಅದರಿಂದಾಗಿ ಈ ಒಬೆಸಿಟಿಗಳು, PCOD ಅಂತ ಡಿಸೀಸ್ಗಳು ಯಂಗ್ ಲೇಡೀಸ್ ಅಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ರಿಸ್ಕ್ ಅನ್ನ ಜಾಸ್ತಿ ಮಾಡ್ತಾರೆ. ಮುಖ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಸ್ತನದ ಕ್ಯಾನ್ಸರ್ ಅಲ್ಲಿ ಆರಂಭಿಕ ಹಂತದಲ್ಲಿ ಗೊತ್ತಾಗುವಂತ ಚಿಹ್ನೆಗಳು ತುಂಬಾ ಕಮ್ಮಿ. ಅದರಿಂದಾಗಿ ಲಕ್ಷಣಗಳು ಕಾಣಿಸುವಾಗ ಇಂದಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇದರ ಕುರಿತು ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಇದ್ದಾರೆ ಕೆಜೆ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಕ್ಯಾನ್ಸರ್ ವಿಭಾಗದ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕೊಲಾಜಿಸ್ಟ್ ಡಾಕ್ಟರ್ ಕವಿತಾ ಅವರು. ಮೇಡಮ್, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಎಲ್ರಿಗೊಂದು ಭಯ ಪಡುವಂತ ಒಂದು ವಿಷಯ ಮ್ಯಾಮ್. ಅದರಲ್ಲಿ ಒಂದು ಸ್ತನ ಕ್ಯಾನ್ಸರ್ ಬಹಳಷ್ಟು ಕಂಡು ಬರ್ತದೆ. ಸ್ತನ ಕ್ಯಾನ್ಸರ್ ಅಂದ್ರೆ ಏನು ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಒಂದು ಸರಳವಾದ ವಿವರಣೆಯನ್ನು ಕೊಡಬಹುದೇ ಮ್ಯಾಮ್? ಕ್ಯಾನ್ಸರ್ ಅಂತ ಅಂದ ಕೂಡಲೇ ಒಂದು ಜನರಲ್ಲಿ ಒಂದು ವಿಶೇಷವಾದ ಭಯವಿದೆ. ಕ್ಯಾನ್ಸರ್ ಅಂತ ಹೇಳಿದ್ರೆ ಅದಕ್ಕೆ ಅಲ್ಟಿಮೇಟ್ ಅದು ಅಂದ್ರೆ ಈಕ್ವಲೆಂಟ್ ಟು ಡೆತ್ ಅಂತ ಒಂದು ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಕ್ಯಾನ್ಸರ್ ಅಂತ ಹೇಳುದು ಒಂದು ಮಧುಮೇಹದಂತ ಕಾಯಿಲೆ, ಹಾಗೆ ಒಂದು ಕ್ರಾನಿಕ್ ಡಿಸೀಸ್ ಏನ್ ಹೇಳ್ತೀವಿ, ಯಾವ ಕಾಯಿಲೆಗೆ ನಾವು ದೀರ್ಘಕಾಲದ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವ ಅಂತ ಒಂದು ಕಾಯಿಲೆ, ಅದಕ್ಕೆ ಕ್ರಾನಿಕ್ ಡಿಸೀಸ್ ಅಂತ ಹೇಳುವಂಥದ್ದು. ಸೊ ಸ್ತನದ ಕ್ಯಾನ್ಸರ್ ಮುಖ್ಯವಾಗಿ ಬರೋದಂದ್ರೆ, ಕ್ಯಾನ್ಸರ್ ಅಂತ ಹೇಳಿದ್ರೆ ಒಂದು ಸೆಲ್, ಕೋಶ ತನ್ನ ಹತೋಟಿಯನ್ನ ಮೀರಿ ಬೆಳೆದಾಗ ಅದರದ್ದು ಕಂಟ್ರೋಲ್ ಇಲ್ಲದೆ ಅನ್ಕಂಟ್ರೋಲ್ಡ್ ಸೆಲ್ಡ್ ಪಾಪ್ಯುಲೇಷನ್ ಅಂತ ಹೇಳುವಂಥದ್ದು, ಅದು ಈ ಒಂದು ಗಡ್ಡೆ ಅಂತ ಮುಖಾಂತರವಾಗಿ ಕಂಡು ಬರ್ತದೆ. ಈ ಅಂಶಕ್ಕೆ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಅಂಶ ಯಾವ ಆರ್ಗನ್ ಅಲ್ಲಿ ಕಾಣ್ತದೆ ಆ ಆರ್ಗನಿನ ಕ್ಯಾನ್ಸರ್ ಅಂತ ಹೇಳ್ಬೋದು. ಈಗ ಸ್ತನದಲ್ಲಿ ಕಂಡು ಬಂದಾಗ ಅದನ್ನ ಸ್ತನದ ಕ್ಯಾನ್ಸರ್ ಏನ್ ಹೇಳ್ತೀವಿ, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸ್ತನದ ಕ್ಯಾನ್ಸರ್ ಒಂದು ಬೇರೆ ಬೇರೆ ತರದಲ್ಲಿ ಇದೆ. ಲುಮಿನಲ್ A, ಲುಮಿನಲ್ B, ಮತ್ತೆ ಇದರಲ್ಲಿ ಟ್ರಿಪಲ್ ನೆಗೆಟಿವ್ ಅಂತ ಕ್ಯಾನ್ಸರ್ ಬರ್ಬೋದು. ತುಂಬಾ ತರದ ಕ್ಯಾನ್ಸರ್ಗಳ ಬೇರೆ ಬೇರೆ ವಿಧಗಳಲ್ಲಿ ಕಂಡು ಬರ್ತದೆ. ಸೊ ಸ್ತನದ ಕ್ಯಾನ್ಸರ್ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಮತ್ತು ವರ್ಲ್ಡಲ್ಲಿ ನೋಡಿದರೆ ಮುಂಚೆ ಲೋವರ್ ಲೆವೆಲಲ್ಲಿ ಇತ್ತು, ಆದರೆ ಈಗ ಮುಖ್ಯವಾದ ಕ್ಯಾನ್ಸರ್ ಆಗಿ ಕಂಡು ಬರ್ತಾ ಇದೆ. ಅಂದರೆ ನಮ್ಮ ದೇಶದಲ್ಲಿ ಅದರ ಇನ್ಸಿಡೆನ್ಸ್ ಪ್ರಿವಿಲೆನ್ಸ್ ಜಾಸ್ತಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಸ್ತನ ಕ್ಯಾನ್ಸರ್ ಅಲ್ಲಿ ಯಾವುದೆಲ್ಲ ರಿಸ್ಕ್ ಜಾಸ್ತಿ, ಮತ್ತು ಇದು ಡಯಾಬಿಟಿಕ್ ಎಲ್ಲ ಯೂಶುವಲ್ ಆಗಿ ಆನುವಂಶಿಕವಾಗಿ ಬರುತ್ತೆ, ಹಾಗೆ ಸ್ತನ ಕ್ಯಾನ್ಸರ್ ಸಹ ಆನುವಂಶಿಕವಾಗಿ ಬರುವ ಚಾನ್ಸಸ್ ಉಂಟಾ ಮ್ಯಾಮ್? ಕ್ಯಾನ್ಸರ್ ಬರುವಂತ ಚಾನ್ಸ್ ಯಾರಿಗಾದ್ರೂ ಇರ್ತದೆ. ಇದು ಯಾವ ಹೆಂಗಸಿಗಾದ್ರೂ ಬರ್ಬೋದು, ಹೆಂಗಸರಿಗೆ ಮಾತ್ರ ಅಲ್ಲ ಗಂಡಸರಲ್ಲೂ ಬರ್ಬೋದು. ಬ್ರೆಸ್ಟ್ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ರಿಸ್ಕ್ ಕೆಲವು ಜನರಲ್ಲಿ ಸ್ವಲ್ಪ ಜನರಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದರೆ ಜಾಸ್ತಿ ಇರ್ತದೆ. ಅದು ಏನಂತ ಹೇಳಿದರೆ, ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುವಂಥವರು, ಮತ್ತೊಂದು ಏನಾದರೂ ಜೆನೆಟಿಕ್ ಮ್ಯೂಟೇಷನ್ಗಳು ಇದ್ದರೆ ದೇಹದಲ್ಲಿ, ಮತ್ತು ಲೇಟ್ ಪ್ರೆಗ್ನೆನ್ಸಿಗಳು, ಋತುಮತಿ ಆಗುವಂಥ ಸಮಯ ಬಲು ಚಿಕ್ಕ ವಯಸ್ಸಲ್ಲಿ ಮೆನಾರ್ಕೆ ಶುರುವಾಗುವಂಥದ್ದು, ಮತ್ತು ತುಂಬ ಲೇಟ್ ವರೆಗೆ ಮೆನೋಪಾಸ್ ಆಗುವಂಥದ್ದು, ಅಂದರೆ ಮೆನೋಪಾಸ್ 55 ಇಯರ್ ಆದ ನಂತರ ಆಗುವಂಥದ್ದು. ಇಂಥ ಕಂಡೀಷನಲ್ಲಿ ಏನಂತ ಹೇಳಿದರೆ ಬ್ರೆಸ್ಟನ್ನು ತುಂಬ ಲಾಂಗ್ ಟೈಮ್ವರೆಗೆ ಈಸ್ಟ್ರೋಜನ್ ಹಾರ್ಮೋನ್ ಇದು ಇಫೆಕ್ಟ್ ಇರ್ತದೆ. ಅದರಿಂದಾಗಿ ಅಂಥ ಜನರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೇ ಥರ ನೀವು ಹೇಳಿದಂಗೆ ಆನುವಂಶಿಕವಾಗಿ ಬ್ರೆಸ್ಟ್ ಕ್ಯಾನ್ಸರ್ನ ಚಾನ್ಸ್ ಇದೆ. ಅದರ ಇಡೀ ಪಾಪ್ಯುಲೇಷನಲ್ಲಿ ನೋಡಿದರೆ ಲೆಸ್ ದೆನ್ 5% ಆಫ್ ದ ಕ್ಯಾನ್ಸರ್ ಆನುವಂಶಿಕವಾಗಿ ಬರುವಂಥ ಚಾನ್ಸ್ ಇರ್ತದೆ. ಅದರ ಅರ್ಥ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಇದ್ದು ಕೂಡಲೇ ಎಲ್ಲರಿಗೂ ಕ್ಯಾನ್ಸರ್ ಬರ್ತದಂತಲ್ಲ, ಬಟ್ ಅವರು ಹೈ ರಿಸ್ಕ್ ಕ್ಯಾಟಗರಿಗೆ ಬರ್ತಾರೆ. ಅದರಲ್ಲಿ ಕೆಲವು ರಿಸ್ಕ್ ಸ್ಟ್ರಾಟಿಫಿಕೇಶನ್ ಟೂಲ್ಸ್ ಅಂತ ಇರ್ತದೆ. ಅದನ್ನು ನೋಡಿದರೆ ಈ ಓಲ್ಡ್ ಏಜ್ ಇರ್ಬೋದು, ಏಜ್ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ, ಮೆನಾರ್ಕೆ ಅರ್ಲಿ ಇದ್ದ ಹಾಗೆ, ಮೆನ್ಸ್ಟ್ರಲ್ ಸೈಕಲ್ ಪ್ರೊಲಾಂಗ್ ಪೀರಿಯಡ್ ವರೆಗೆ ಮೆನೋಪಾಸ್ ಆಗದೇ ಇರುವಂಥದ್ದು, ಮತ್ತು ಈ ಹೈ ರಿಸ್ಕ್ ಪೇಷಂಟ್ಸ್ ವಿತ್ ಜೆನೆಟಿಕ್ ಮ್ಯೂಟೇಷನ್ಸ್ ಎಲ್ಲ ಅವರು ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಅದೇ ಥರ ಈಗ ನಮ್ಮ ಲೈಫ್ ಸ್ಟೈಲ್ ಯಾವುದು ಇದೆ ಈಗಿನ ಜನಾಂಗದಲ್ಲಿ, ಫಾಸ್ಟ್ ಫುಡ್ ಕಲ್ಚರ್ ಅಂತ ಏನು ಹೇಳ್ತೀವಿ, ಅದರಿಂದಾಗಿ ಈ ಒಬೆಸಿಟಿಗಳು, PCOD ಅಂತ ಡಿಸೀಸ್ಗಳು ಈ ಯಂಗ್ ಲೇಡೀಸ್ ಅಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಒಂದು ನಮ್ಮ ರಿಸ್ಕ್ ಕ್ಲಾಸಿಫಿಕೇಶನ್ಗೆ ಬರ್ತದೆ. ಸೊ ಅದರಿಂದಾಗಿ ಲೈಫ್ ಸ್ಟೈಲ್ ಒಂದು ಚೇಂಜಸ್ ನಮ್ಮ ರಿಸ್ಕ್ ಅನ್ನ ಜಾಸ್ತಿ ಮಾಡ್ತದೆ. ಅದೇ ಥರ ಅಡಿಕ್ಷನ್ಸ್ ಲೈಕ್ ಆಲ್ಕೋಹಾಲಿಸಮ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಇದು ಸ್ವಲ್ಪ ರಿಸ್ಕ್ ಅನ್ನ ಜಾಸ್ತಿ ಮಾಡೋದನ್ನ ಸ್ಟಡೀಸ್ ಅಲ್ಲಿ ಕಂಡು ಬಂದಿದೆ. ಪುರುಷರಲ್ಲಿ ಈ ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಏನು ಹೇಳ್ತಾರೆ, ಇದು ಕಂಡು ಬರಬಹುದೇ ಮ್ಯಾಮ್? ನಾನು ಹೇಳಿದಂಗೆ ಬ್ರೆಸ್ಟ್ ಕ್ಯಾನ್ಸರ್ ಯಾರಿಗಾದ್ರೂ ಬರ್ಬೋದು. ಇತ್ತೀಚಿನ ಕಾಲದಲ್ಲಿ ನೋಡೋದಂತ ಹೇಳಿದ್ರೆ ಓಲ್ಡ್ ಏಜ್ ಮಾತ್ರ ಅಲ್ಲ, ಈವನ್ ಯಂಗ್ ಅಡಲ್ಟ್ಸ್ ಅಲ್ಲಿ ಸಹ ಸ್ತನದ ಕ್ಯಾನ್ಸರ್ ಬರ್ತಾ ಇದೆ. ಅದೇ ಥರ ಹೆಂಗಸರಲ್ಲಿ ಮತ್ತು ಗಂಡಸರಲ್ಲಿ ಎರಡಲ್ಲೂ ಈ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆ. ಬಿಗೆ ಲಿಂಗ ಬದಲಾಯಿಸಿದಂಥ ವ್ಯಕ್ತಿ ಇರ್ಬೋದು, ಇಲ್ಲ ಗಂಡಸರಲ್ಲಿ ಸ್ತನದ ಕ್ಯಾನ್ಸರ್ ಹೆಂಗಸರಿಗೆ ಕಂಪೇರ್ ಮಾಡಿದರೆ ತುಂಬ
ಪರ್ಸೆಂಟೇಜ್ ವೈಸ್ ತುಂಬ ಕಮ್ಮಿ. ಈಗ ಒಂದು ಗಂಡಸರಲ್ಲಿ ಕ್ಯಾನ್ಸರ್ ಕಂಡು ಬರೋದಂತ ಹೇಳಿದರೆ ಒಂದು 28 ಹೆಂಗಸರಲ್ಲಿ ಕ್ಯಾನ್ಸರ್ ಕಂಡು ಬಂದಾಗ ಒಂದು ಗಂಡಸರಲ್ಲಿ ಕ್ಯಾನ್ಸರ್ ಕಂಡು ಬರುವಂಥ ಚಾನ್ಸಸ್ ಇರ್ತದೆ. ಸೊ ಇದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕಂಡು ಬಂತಹ ಮಾಹಿತಿ. ಅದರಂದರೆ ಹೆಂಗಸರು ಮತ್ತು ಗಂಡಸರು ಇಬ್ಬರು ಸ್ತನದ ಕ್ಯಾನ್ಸರ್ ಬರುವಂಥ ಇದನ್ನು ಹೊಂದಿರ್ತಾರೆ. ಸೊ ನಾವು ನೋಡುವುದಂತ ಹೇಳಿದರೆ ಸ್ತನದ ಕ್ಯಾನ್ಸರ್ನ ಹೆಚ್ಚಿನ ಡಿಸೀಸ್ ಬರ್ಡನ್ ಹೆಚ್ಚಾಗಿ ಹೆಂಗಸರಲ್ಲಿ ಇರ್ತದೆ. ಬಟ್ ಗಂಡಸರಲ್ಲಿ ಬಂದಾಗ ಅದು ಸ್ತನ ತುಂಬ ಚಿಕ್ಕ ಇರೋದ್ರಿಂದ ಅಡ್ವಾನ್ಸ್ ಸ್ಟೇಜಲ್ಲಿ ಬಲು ಬೇಗ ಹೋಗುವಂಥ ಚಾನ್ಸಸ್ ಇರ್ತದೆ ಗಂಡಸರಲ್ಲಿ ಕಂಡು ಬಂದಾಗ. ಸ್ತನ ಕ್ಯಾನ್ಸರ್ ಅಥವಾ ಪುರುಷರು ಅಥವಾ ಸ್ತ್ರೀಯರಲ್ಲಿ ಕಂಡು ಬರ್ತದೆ. ಇದರಲ್ಲಿ ಮುಖ್ಯವಾದ ಕಾರಣಗಳು ಯಾವುದು ಇರಬಹುದು ಮ್ಯಾಮ್ ಸ್ತನ ಕ್ಯಾನ್ಸರ್ ಬರ್ಲಿಕ್ಕೆ? ಸ್ತನದ ಕ್ಯಾನ್ಸರ್ ಎನ್ನುವಂತಹದ್ದು ಮಲ್ಟಿಫ್ಯಾಕ್ಟೋರಿಯಲ್. ಈಗ ಒಬ್ಬರಿಗೆ ಬರ್ತದೆ ಒಬ್ಬರಿಗೆ ಬರುವುದಿಲ್ಲ ಅಂತ ಹೇಳಿ ನಾವು ಒಬ್ಬರನ್ನು ನೋಡಿದ ಕೂಡಲೇ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಥರ ಎಲ್ಲ ಹೆಂಗಸರಲ್ಲಿ ಸ್ತನದ ಕ್ಯಾನ್ಸರ್ ಬರುವಂಥ ಚಾನ್ಸ್ ಇದ್ದೇ ಇರ್ತದೆ. ನಾನು ಹೇಳಿದಂಗೆ ಈಗ ದೇಶದಲ್ಲಿ ನೋಡಿದರೆ ಸ್ತನದ ಕ್ಯಾನ್ಸರ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಕ್ಯಾನ್ಸರ್ನ ಕ್ಯಾಟಗರಿ ಮಾಡಿದರೆ ಈ ಸ್ತನದ ಕ್ಯಾನ್ಸರ್ ಬರುವುದಕ್ಕೆ ಕಾರಣ ಒಂದು ಅವಾಯ್ಡೇಬಲ್ ರಿಸ್ಕ್, ಅನ್ಅವಾಯ್ಡೇಬಲ್ ರಿಸ್ಕ್ ಹೇಳ್ಬೋದು. ಆದರೆ ಅವಾಯ್ಡೇಬಲ್ ರಿಸ್ಕ್ ಅಂತ ಹೇಳಿದರೆ ನಾನು ಹೇಳಿದಂಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಈಗ ನಾವು ಲೈಫ್ ಸ್ಟೈಲನ್ನು ಮಾಡಿಫೈ ಮಾಡಿದ್ರೆ ಆ ಬರುವಂಥ ರಿಸ್ಕ್ಗಳನ್ನು ನಾನು ಅವಾಯ್ಡ್ ಮಾಡ್ಬೋದು. ಅದೇ ಥರ ಅನ್ಅವಾಯ್ಡೇಬಲ್ ರಿಸ್ಕ್, ಫಿಮೇಲ್ ಆಗಿ ಇರುವಂಥದ್ದೇ ಹುಟ್ಟಿರುವಂಥದ್ದೇ ಒಂದು ಚಾನ್ಸ್ ಫಾರ್ ಗೆಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಹೇಳಿದಂಗೆ, ಅದರಿಂದಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮತ್ತೊಂದು ಬಂದ್ಬಿಟ್ಟು ಲೇಟ್ ಪ್ರೆಗ್ನೆನ್ಸಿ ಇರ್ಬೋದು, ಡಿಲೇಡ್ ಮೆನಾರ್ಕೆ ಮತ್ತು ಮೆನೋಪಾಸ್ ಆಗುವಂಥದ್ದು, ಈ ಕಾರಣಗಳಿಗಾಗಿನೂ ಬರ್ಬೋದು. ಮತ್ತೊಂದು ಬಂದ್ಬಿಟ್ಟು ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇರುವಂಥದ್ದು ಚಾನ್ಸಸ್ ಹೇಳ್ತಾರೆ. ಅದರ ಅರ್ಥ ಇದಲ್ಲ ಬ್ರೆಸ್ಟ್ ಫೀಡಿಂಗ್ ಮಾಡಿದ ಲೇಡೀಸ್ಗೆ ಬರುವುದಿಲ್ಲ ಅಂತೇನಲ್ಲ, ಆದರೆ ಇಟ್ ವಾಸ್ ಸೀನ್ ಇನ್ ದ ಸ್ಟಡೀಸ್ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ಅದರದ್ದು ಚಾನ್ಸಸ್ ಕಮ್ಮಿ ಆಗ್ತದೆ ಅಂತ ಹೇಳಿ. ಸೊ ಓವರ್ ಆಲ್ ಹೇಳೋದಂತ ಹೇಳಿದರೆ ಒಂದು ದೇಹದಲ್ಲಿ ಕೋಶ ಯಾವ ಥರ ಡಿವೈಡ್ ಆಗುತ್ತೆ ಅದನ್ನು ಡಿಟರ್ಮಿನ್ ಮಾಡೋದು ತುಂಬ ಮಲ್ಟಿಫ್ಯಾಕ್ಟೋರಿಯಲ್ ವಿಧಾನಗಳು. ಇದರಿಂದಾಗಿ ನಾನು ಹೇಳಿದಂಗೆ ಈಗ ಜೆನೆಟಿಕ್ ಮ್ಯೂಟೇಷನ್ ಇದ್ದವರಿಗೆ ಅವರಲ್ಲೂ 100% ಒಂದು ಜೆನೆಟಿಕ್ ಮ್ಯೂಟೇಷನ್ ಇದ್ದ ಕೂಡಲೇ ಅವರಿಗೆ ಕ್ಯಾನ್ಸರ್ ಬರ್ತದೆ ಅಂತಲ್ಲ, ಆದರೆ ಅವರಲ್ಲಿ ಕ್ಯಾನ್ಸರ್ ಬರುವಂಥ ಚಾನ್ಸ್ ಜನರಲ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದರೆ ಜಾಸ್ತಿ ಆಗಿರ್ತದೆ. ಅದರಿಂದಾಗಿ ಈ ರಿಸ್ಕ್ ಫ್ಯಾಕ್ಟರ್ಗಳು ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಇದು ಕಾರಣಗಳಿಂದಾಗಿ ಬ್ರೆಸ್ಟ್ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದು. ಮ್ಯಾಮ್, ನಮಗೀಗ ಕಾರಣಗಳು ಯಾವುದೆಲ್ಲ ರೀತಿಯಿಂದ ಬರ್ತದೆ ಅಂತೆಲ್ಲ ನೀವು ತಿಳಿಸಿಕೊಟ್ರಿ. ಆರಂಭಿಕದ್ರಲ್ಲಿ ನಾವು ಪತ್ತೆ ಹಚ್ಚಬಹುದೇ ಮ್ಯಾಮ್ ಈ ಸ್ತನ ಕ್ಯಾನ್ಸರ್ ಅನ್ನು? ಮುಖ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಸ್ತನದ ಕ್ಯಾನ್ಸರ್ ಅಲ್ಲಿ ಆರಂಭಿಕ ಹಂತದಲ್ಲಿ ಗೊತ್ತಾಗುವಂಥ ಚಿಹ್ನೆಗಳು ತುಂಬ ಕಮ್ಮಿ. ಲೇಡಿಗೆ ಡೌಟ್ ಇದ್ದಾಗ ಲಂಪನ್ನು ಟೆಸ್ಟ್ ಮಾಡಿಸೋದು ಮುಖ್ಯ. ಯಾಕಂತ ಹೇಳಿದರೆ ಎಲ್ಲರಿಗೊಂದು ಭಯ ಇರ್ತದೆ ಅದು ಕ್ಯಾನ್ಸರ್ ಇರ್ಬೋದು ಅಂತ. ಆದರೆ 80% ಆಫ್ ದ ಲಂಪ್ ಇದ್ರೂ ಅದು ಕ್ಯಾನ್ಸರ್ ಆಗಿ ಇರದೆ ಕ್ಯಾನ್ಸರ್ ಅಲ್ಲದಂಥ ಗಂಟು ಆಗಿರುವಂಥ ಚಾನ್ಸಸ್ ಇರ್ತದೆ. ಅದರಿಂದಾಗಿ ಯಾವುದೇ ಗಂಟು ಇರಲಿ ಅದನ್ನು ಪರೀಕ್ಷೆ ಮಾಡಿಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಪರೀಕ್ಷೆ ಮಾಡಿಕೊಂಡಾಗ ಭಯ ಪಡ್ಬೇಕಂತ ಅಗತ್ಯ ಇಲ್ಲ. ಯಾಕಂದರೆ 80% ಆಫ್ ದ್ಯಾಟ್ ಕ್ಯಾನ್ಸರ್ ಇರದೇ ಇರ್ಬೋದು. ಅದೇ ಥರ ಒಂದು ಜನರಲ್ಲಿ ಒಂದು ಮನೋಭಾವನೆ ಏನಿದೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಮಾತ್ರ ಕ್ಯಾನ್ಸರ್ ಬರ್ತದೆ ಅಂತ. ಅದು ಆ ಥರ ಅಲ್ಲ. ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಬರುವಂಥದ್ದು ಲೆಸ್ ದೆನ್ 5%, ಆದರೆ ಮೋರ್ ದೆನ್ 70% ಆಫ್ ದ ಕ್ಯಾನ್ಸರ್ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೇ ಬರ್ಬೋದು. ಅದರಿಂದಾಗಿ ಬೈ ದ ಟೈಮ್ ಲಕ್ಷಣಗಳು ಕಾಣಿಸುವಾಗ ಲಕ್ಷಣವನ್ನು ನೋಡಿ ಮತ್ತೆ ಪೇಷಂಟ್ ಡಾಕ್ಟರ್ ಹತ್ರ ಬರೋದು ಅಂತ ಹೇಳಿದರೆ ಆ ಲಕ್ಷಣಗಳು ಮಾಮೂಲಿಯಾಗಿ ಲೇಟ್ ಸ್ಟೇಜಿನ ಲಕ್ಷಣಗಳೇ ಆಗಿರ್ತದೆ. ಯಾಕಂದರೆ ಬೈ ದ ಟೈಮ್ ಸ್ತನದ ಗಂಟು ಲೇಡಿಗೆ ಕೈಯಲ್ಲಿ ಸಿಗಲಿಕ್ಕೆ ಶುರುವಾದ ಟೈಮಲ್ಲಿ ಅದರದ್ದು ಸೈಜ್ ದೊಡ್ಡದಾಗಿರುತ್ತೆ. ಅದರಿಂದಾಗಿ ಆರಂಭಿಕ ಲಕ್ಷಣಗಳನ್ನು ನೋಡ್ಬೇಕಂತ ಹೇಳಿದರೆ ಮುಖ್ಯವಾಗಿ ನಾವು ಸ್ಕ್ರೀನಿಂಗ್ ಮುಖಾಂತರನೇ ಮಾಮೂಲಿಯಾಗಿ ಸ್ತನದ ಕ್ಯಾನ್ಸರಿನ ಆರಂಭಿಕ ಚಿಹ್ನೆಗಳನ್ನು ನೋಡ್ಬೋದು. ಸ್ತನದ ಕ್ಯಾನ್ಸರಿನ ಲಕ್ಷಣಗಳು ಏನಂತ ಹೇಳಿದರೆ ನೋವಿಲ್ಲದಂಥ ಗಡ್ಡೆ ಒಂದು ಸ್ತನದಲ್ಲಿ ಕಂಡು ಬಂದಾಗ ಹೆಂಗಸರು ಸಾಮಾನ್ಯವಾಗಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂತ ಹೇಳಿದರೆ ನೋವಿಲ್ಲ ಅಂತ ಹೇಳಿದ ಕೂಡಲೇ ಡಾಕ್ಟರ್ ಹತ್ರ ಹೋಗುವ ತೊಂದರೆಯನ್ನು ತಗೊಳ್ಳಿಕ್ಕೆ ಹೋಗುವುದಿಲ್ಲ. ಅದರಿಂದಾಗಿ ನೋವಿಲ್ಲದಂಥ ಗಡ್ಡೆ ಯಾವುದಾದ್ರೂ ಇದ್ರೂ ಅದು ಸ್ತನದ ಕ್ಯಾನ್ಸರ್ ಲಕ್ಷಣ ಆಗಿರ್ಬೋದು. ಅದೇ ಥರ ಚರ್ಮದಲ್ಲಿ ಗಾಯ ಆಗುವಂಥದ್ದು, ಇಲ್ಲ ಚರ್ಮದ ಕಲರ್ನ ವ್ಯತ್ಯಾಸ ಇರುವಂಥದ್ದು, ಇಲ್ಲ ಬ್ರೆಸ್ಟ್ ಮಾಮೂಲಿಯಾಗಿ ಹೇಗೆ ಕಾಣಿಸ್ತಿತ್ತು ಅದರ ಥರ ಕಾಣದೆ ಏನಾದರೂ ಚೇಂಜಸ್ ಕಾಣಿಸುವಂಥದ್ದು, ಇಲ್ಲ ಚರ್ಮದಲ್ಲಿ ನಿಪ್ಪಲ್ ಹಾಲಿನ ತೊಟ್ಟು ಅಂತ ಏನು ಹೇಳ್ತೀವಿ ಅದು ಮುಂಚೆ ಹೇಗೆ ಇತ್ತು ಅದರ ಥರ ಇರದೆ ಇವಾಗ ಸೆಳೆದಂತೆ ಇರುವಂಥದ್ದು, ಇಲ್ಲ ರಿಟ್ರಾಕ್ಷನ್ ಅಂತ ಏನು ಹೇಳ್ತೀವಿ ಒಳಗಡೆ ಹೋಗುವಂಥದ್ದು, ಈ ಚೇಂಜಸ್ಗಳು ಬ್ರೆಸ್ಟಲ್ಲಿ ಇದ್ದಾಗ ಇದು ಸ್ತನ ಕಾಯಿಲೆಯ ಲಕ್ಷಣಗಳಿರ್ತದೆ. ಇದರೊಟ್ಟಿಗೆ ನಾವು ಚರ್ಮದ ವ್ಯತ್ಯಾಸ ನೋಡ್ಬೋದು, ಇಲ್ಲ ಕಂಕಳಲ್ಲಿ ಗಂಟುಗಳು ಬರ್ಬೋದು, ಇಲ್ಲ ಕತ್ತಲ್ಲಿ ಗಂಟುಗಳು ಬರ್ಬೋದು. ಇದೆಲ್ಲ ಸ್ತನದ ಕಾಯಿಲೆಯ ಕ್ಯಾನ್ಸರ್ನ ಲೇಟರ್ ಸ್ಟೇಜಸ್ನ ಲಕ್ಷಣಗಳಾಗಿರ್ತದೆ. ಆರಂಭಿಕ ಹಂತದಲ್ಲಿ ನಾವು ಪತ್ತೆ ಹಚ್ಚೋದು ಚಾನ್ಸಸ್ ಕಡಿಮೆ ಅಂತ ಹೇಳಿದ್ರಿ. ಸೊ ಇವಾಗ ನೀವೇನೋ ಸ್ಕ್ರೀನಿಂಗ್ ಅಂತ ಹೇಳಿದ್ರಿ ಮ್ಯಾಮ್, ಮೆಮೊಗ್ರಾಮ್ ಸ್ಕ್ರೀನಿಂಗ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಒಂದು ಕೆಲವೊಂದು ಮಾಹಿತಿ ಕೊಡ್ಬೋದೆ? ಮೆಮೊಗ್ರಾಮ್ ಸ್ಕ್ರೀನಿಂಗ್ ಅಂದ್ರೆ ಏನು ಮ್ಯಾಮ್? ಸೊ ಮಾಮೂಲಿಯಾಗಿ ಈ ಕ್ಯಾನ್ಸರ್ ಕಾಯಿಲೆಗೆ ಮ್ಯಾಮೋಗ್ರಫಿ ಅಂತ ಹೇಳಿ ಏನಿದೆ ಅದನ್ನು ಸ್ಕ್ರೀನಿಂಗ್ ಟೆಸ್ಟ್ ಆಗಿ ಉಪಯೋಗಿಸಲಾಗ್ತದೆ. ಮ್ಯಾಮೋಗ್ರಫಿ ಅಂತ ಹೇಳಿದರೆ ಒಂದು ಸ್ಪೆಷಲೈಸ್ಡ್ ಎಕ್ಸ್ರೇ ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಮ್ಯಾಮೋಗ್ರಫಿ ಆಫ್ ಬ್ರೆಸ್ಟ್ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದರೆ, ಮ್ಯಾಮೋಗ್ರಫಿ ಅಂತ ಹೇಳೋದು ಎಕ್ಸ್ರೇ ಇರೋದ್ರಿಂದ ಅದು
ತುಂಬಾ ಸಣ್ಣ ಮಾತ್ರದಲ್ಲಿ ವ್ಯತ್ಯಾಸ ಆದಾಗ ಟಿಶ್ಯೂ ಅಲ್ಲಿ ಅದನ್ನ ಅದು ಡಿಟೆಕ್ಟ್ ಮಾಡ್ತದೆ. ಈ ಮ್ಯಾಮೋಗ್ರಾಮ್ ಅಂತ ಟೆಸ್ಟ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಸಾಫ್ಟ್ ಟಿಶ್ಯೂ ಆಫ್ ದ ಬ್ರೆಸ್ಟ್ ಅನ್ನ ನಾವು ಟೆಸ್ಟ್ ಮಾಡಲಾಗುತ್ತೆ. ಅದರಿಂದಾಗಿ ಅಲ್ಲಿ ಚೇಂಜಸ್ ಕಂಡು ಬಂದಾಗ ಅದನ್ನ ನಾವು ಡಿಟೆಕ್ಟ್ ಮಾಡ್ತೀವಿ. ಅದೇ ತರ ಈಗ ಲೇಡೀಸ್ ಅಲ್ಲಿ ತುಂಬಾ ಡೆನ್ಸ್ ಬ್ರೆಸ್ಟ್ ಇದ್ದಾಗ ಈ ಮ್ಯಾಮೋಗ್ರಾಫ್ ಅಲ್ಲಿ ಗೊತ್ತಾಗ್ಲಿಕ್ಕಿಲ್ಲ, ಈ ಮ್ಯಾಮೋಗ್ರಾಫ್ ಬದಲಾಗಿ ಡಿಜಿಟಲ್ ಟೊಮೊಸಿಂಥಸಿಸ್ ಅಂತ ಒಂದು ಸ್ಪೆಷಲೈಸ್ಡ್ ಟೆಕ್ನಿಕ್ ಮಾಡ್ತೀವಿ. ಇದರಲ್ಲಿ ಸೇಮ್ ಎಕ್ಸ್ರೇನ ಅದೇ ತರ ತೆಗಿಲಾಗುತ್ತೆ, ಆದರೆ ಮಲ್ಟಿಪಲ್ ಇಮೇಜ್ ಇರೋದ್ರಿಂದ ಇನ್ನೂ ಡಿಟೇಲ್ ಆಗಿ ಬ್ರೆಸ್ಟ್ ಅಲ್ಲಿ ಚೇಂಜಸ್ ಇದ್ದಾಗ, ಎಸ್ಪೆಷಲಿ ಯೂಸ್ಡ್ ಇನ್ ಡೆನ್ಸ್ ಬ್ರೆಸ್ಟ್ ಇದ್ದವರು, ಯಂಗ್ ಲೇಡೀಸ್ ಅಲ್ಲಿ ಡೆನ್ಸ್ ಬ್ರೆಸ್ಟ್ ಇದ್ದಾಗ ಇದನ್ನ ಯೂಸ್ ಮಾಡ್ಬೋದು. ಅದೇ ತರ ಇನ್ನು ರಿಸ್ಕ್ ಫ್ಯಾಕ್ಟರ್ ಇರುವವರಂತವ್ರು, ನಾವು ಹೇಳಿದಾಗೆ ಇವಾಗ BRCA ಮೋಟಿವೇಶನ್ ಇರುವಂತವರು, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇರುವಂತವರು, ಅಂಥವರಿಗೆ ಕೆಲವೊಮ್ಮೆ ರಿಸ್ಕ್ ಸ್ಟ್ರಾಟಜಿ ಏನು ಹೇಳಿದೀವಿ ಅದು ಹೈಯರ್ ಬರುತ್ತೆ. ಅಂಥವರಿಗೆ ನಾವು MRI ಸ್ಕ್ಯಾನ್ ಅಂತ ಏನಿದೆ ಅದನ್ನ ಮಾಡಿಬಿಟ್ಟು ಬ್ರೆಸ್ಟ್ ಅಲ್ಲಿ ವ್ಯತ್ಯಾಸ ಇದ್ದದನ್ನ ಕಂಡುಹಿಡಿಯಬಹುದು. ಇದನ್ನ ಸ್ಕ್ರೀನಿಂಗ್ ಆಗಿ ಯೂಸ್ ಮಾಡುವಂಥದ್ದು ಈ ತರ ಸ್ಪೆಷಲೈಸ್ಡ್ ಪೇಷಂಟ್ ಅಂದ್ರೆ ರಿಸ್ಕ್ ಇರುವಂತ ಪಾಪ್ಯುಲೇಷನ್ ಅಲ್ಲಿ ಮಾಡಲಾಗುತ್ತೆ. ಅದೇ ತರ ನಾವು ಯಾರಾದರೂ ಒಂದು ಹುಡುಗಿ ಇಲ್ಲ ಸಣ್ಣ ವಯಸ್ಸಲ್ಲಿ ಯಾವುದಾದ್ರೂ ಬೇರೆ ಕಾಯಿಲೆಗಳಿಗಾಗಿ, ಈಗ ಹಾಚ್ಕಿನ್ಸ್ ಡಿಸೀಸ್ ಇರ್ಬೋದು, ಇಲ್ಲ ಕೆಲವು ಕಾಯಿಲೆಗಳಿಗೆ ಎಕ್ಸ್ರೇ ಕೊಟ್ಟಾಗ ಆ ಜಾಗದಲ್ಲಿ ಅವರಿಗೆ ದೇ ಹ್ಯಾವ್ ಅ ಹೈ ರಿಸ್ಕ್ ಆಫ್ ಗೆಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಇರ್ತದೆ. ಅದು ನಾನು ಮೆನ್ಷನ್ ಮಾಡಲಿಲ್ಲ, ಆದರೆ ಇದೊಂದು ಕ್ಯಾಟಗರಿ ಆಫ್ ಪೀಪಲ್ ಅಲ್ಲಿ ಯಂಗ್ ಏಜ್ ಅಲ್ಲಿ ಬ್ರೆಸ್ಟ್ ಅಲ್ಲಿ ಇರಡೇಷನ್ ಆಗಿದ್ರೆ ಆ ಜಾಗದಲ್ಲಿ ಕ್ಯಾನ್ಸರ್ ಬರುವಂತ ಚಾನ್ಸ್ ಇದೆ. ಅಂತ ಪೇಷಂಟ್ಗಳಿಗೂ MRI ಸ್ಕ್ಯಾನ್ ಮಾಡಿ ನಾವು ಪತ್ತೆ ಹಚ್ಚಬಹುದು. ಇದನ್ನ ವರ್ಷದಲ್ಲಿ ಒಂದು ಸರದಾಗಿ ಮಾಡಿ ಅವರಿಗೆ ನೋಡಲಾಗುತ್ತೆ. ಇದು ಹೈ ರಿಸ್ಕ್ ಪೇಷಂಟ್ಗಳಿಗೆ. ಇಲ್ಲ ಅಂತ ಹೇಳಿದ್ರೆ ಮಾಮೂಲಿಯಾಗಿ ಮ್ಯಾಮೋಗ್ರಫಿ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ಸ್ಕ್ರೀನಿಂಗ್ ಪ್ರೊಸೀಜರ್ ಇನ್ ಇಂಡಿಯಾ. ಸ್ತನದಲ್ಲಿ ಗೆಡ್ಡೆ ಕಂಡು ಬಂದ್ರೆ ರೋಗಿಗಳು ಏನ್ ಮಾಡ್ಬೇಕು ಮ್ಯಾಮ್? ಈಗ ನಾನು ಹೇಳಿದಂಗೆ ಸ್ಕ್ರೀನಿಂಗ್ ಮುಖಾಂತರವಾಗಿ ನೀವು ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಸ್ಕ್ರೀನಿಂಗ್ ಅಲ್ಲಿ ನಮಗೆ ಗೆಡ್ಡೆ ತರ ಏನ್ ಕಾಣಿಸಿದ್ರೆ ಅವಾಗ ಮಾಮೂಲಿಯಾಗಿ ಅದು ಸ್ಕ್ರೀನಿಂಗ್ ಪ್ರಕಾರದಲ್ಲಿ ಯಾವ ಕೆಟಗರಿಗೆ ಬರುತ್ತೆ, ಒಂದು ರಿಸ್ಕ್ ಉಂಟಾ ರಿಸ್ಕ್ ಇಲ್ಲ ಅಂತ ಹೇಳಿ ಗೊತ್ತಾಗ್ತದೆ. ಅದರ ಪ್ರಕಾರವಾಗಿ ನಾವು FNAC ಟೆಸ್ಟ್ ಅಂತ ಮಾಡಿಸ್ತೀವಿ. FNAC ಟೆಸ್ಟ್ ಅಲ್ಲಿ ಅದಕ್ಕೆ ಕ್ಯಾನ್ಸರ್ನಂತ ಅಂಶಗಳು ಅದರಲ್ಲಿ ಇದೇನಾ, ಗಡ್ಡೆಯಲ್ಲಿ ಇದೇನಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಒಂದು ವೇಳೆ ಹೆಂಗಸರು ಗಡ್ಡೆಯನ್ನು ಪತ್ತೆ ಹಚ್ಚಿ ಮನೆಯಲ್ಲಿ ಬಂದಾಗ ಆ ಗಡ್ಡೆ ನಾವು ಯೂಶಲಿ ಕೋರ್ ಬಯಾಪ್ಸಿ ಅಂತ ಏನಿದೆ ಅದನ್ನು ಮಾಡ್ತೀವಿ. ಕೋರ್ ಬಯಾಪ್ಸಿ ಮಾಡಿದಾಗ ಟಿಶ್ಯೂ ಬಯಾಪ್ಸಿಗೋಸ್ಕರ ಟಿಶ್ಯೂ ಅನ್ನ ಕಳಿಸಿ ಅದನ್ನ ಆ ಪಥಾಲಜಿಯಲ್ಲಿ ನಾವು ಕ್ಯಾನ್ಸರ್ ಅಲ್ಲಿ ಗಡ್ಡೆ ಅಂಶಗಳು ಇದೇನಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಲಾಗುತ್ತೆ. ಅದರ ಪ್ರಕಾರವಾಗಿ ನಾವು ಕ್ಯಾನ್ಸರ್ ಗಡ್ಡೆಯನ್ನ ಪತ್ತೆ ಹಚ್ಚುತ್ತೀವಿ. ಸ್ತನ ಕ್ಯಾನ್ಸರ್ ಅಲ್ಲಿ ವಿವಿಧ ಹಂತಗಳು ಇವೆ. ಆರಂಭಿಕ ಹಂತ ಇರ್ಬೋದು ಅಥವಾ ಬೇರೆ ಬೇರೆ ಹಂತಗಳಿವೆ. ಈ ಹಂತದಲ್ಲಿ ಅದರ ಯಾವ್ಯಾವ ಹಂತದಲ್ಲಿ ಚೇತರಿಕೆ ಆಗುವ ಸಾಧ್ಯತೆಗಳು ಎಷ್ಟಿವೆ ಮ್ಯಾಮ್? ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನಾವು ಹೇಳಿದಾಗೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಇದೆ. ನಾವು ಬ್ರೆಸ್ಟ್ ಕ್ಯಾನ್ಸರ್ ಏನು ಹೇಳ್ತೀವಿ, ಅರ್ಲಿ ಡಿಟೆಕ್ಷನ್ ನಾನು ಏನು ಹೇಳಿದೆ ಅದು ಮುಖ್ಯವಾಗಿ ನಾವು ಸ್ಕ್ರೀನಿಂಗ್ ಮುಖಾಂತರದಲ್ಲಿ ಪತ್ತೆ ಹಚ್ಚಿದಾಗ ಅರ್ಲಿ ಡಿಟೆಕ್ಷನ್ ಮಾಡಲಿಕ್ಕೆ ಚಾನ್ಸಸ್ ಇದೆ. ಈ ಅರ್ಲಿ ಡಿಟೆಕ್ಷನ್ ಸ್ಟೇಜ್ 1, ಸ್ಟೇಜ್ 2 ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಕಂಡುಹಿಡಿದಾಗ ಆ ಪೇಷಂಟ್ಗಳಿಗೆ ನಾವು ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟು ಕ್ಯಾನ್ಸರ್ ಅನ್ನ ಕ್ಯೂರ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಸರ್ವೈವಲ್ ನೋಡಿದ್ರೆ ಸ್ಟೇಜ್ 1 ಅಲ್ಲಿ ಅರೌಂಡ್ 95 ಇದ್ರೆ, ಸ್ಟೇಜ್ 2 ಅಲ್ಲಿ 92% ಇದ್ರೆ, ಸ್ಟೇಜ್ 3 ಬಂದ ಹಾಗೆ ಅದರ ಪರ್ಸೆಂಟೇಜ್ ಸಡನ್ ಡ್ರಾಪ್ ಆಗಿ 70% ವರೆಗೆ ಹೋಗುತ್ತೆ. ಅದೇ ತರ ಸ್ಟೇಜ್ 4 ಆದ ಕೂಡಲೇ ಅದರದ್ದು ಪರ್ಸೆಂಟೇಜ್ ಆಫ್ ಸರ್ವೈವಲ್ ವಿಲ್ ರೆಡ್ಯೂಸ್ ಟು ಫರ್ದರ್ 21%. ಅದರಿಂದಾಗಿ ಅರ್ಲಿ ಡಿಟೆಕ್ಟ್ ಮಾಡಿದ ಹಾಗೆ ಅದಕ್ಕೆ ಕ್ಯೂರ್ ಮಾಡುವಂತ ಚಾನ್ಸಸ್ ಅನ್ನ ನಾವು ಕೊಡ್ತೀವಿ. ಇಂಡಿಯಾ ಆಸ್ ಸಚ್ ವರ್ಲ್ಡ್ಗೆ ಕಂಪೇರ್ ಮಾಡಿದ್ರೆ ದ ಪರ್ಸೆಂಟೇಜ್ ಆಫ್ ಸರ್ವೈವಲ್ ಇಸ್ ವೆರಿ ಲೆಸ್ ಕಂಪೇರ್ ಟು ವರ್ಲ್ಡ್ ಪಾಪ್ಯುಲೇಷನ್. ನಮ್ಮದ್ರಲ್ಲಿ ಆಲ್ಮೋಸ್ಟ್ 60% ಇದ್ರೆ ವರ್ಲ್ಡ್ ಅಲ್ಲಿ ಅರೌಂಡ್ 80% ಇದೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯ ಕಾರಣ ಏನು ನಮಗೆ ನಮ್ಮ ಸರ್ವೈವಲ್ ಅನ್ನ ನಾವು ರಿಡ್ಯೂಸ್ ಮಾಡ್ಕೊಳ್ಳೋಕೆ ಅಂತ ಹೇಳಿದ್ರೆ, ಒಂದು ದ ಪೇಷಂಟ್ ಪ್ರೆಸೆಂಟ್ ಆಗುವ ಟೈಮೇ ತುಂಬಾ ಲೇಟ್ ಇರ್ತದೆ. ಈಗ ನೋಡ್ಲಿಕ್ಕೆ ಹೋದ್ರೆ ನಮ್ಮ OPD ಅಲ್ಲಿ ಬರೋ ಪೇಷಂಟ್ಗಳೇ ಯಾವಾಗ ಗಡ್ಡೆ ದೊಡ್ಡದಾಗಿ ಆ ಗಡ್ಡೆದು ಲಕ್ಷಣಗಳು ಅಷ್ಟು ಇರೋ ಕಾರಣಕ್ಕೋಸ್ಕರ ಪೇಷಂಟ್ ಹಾಸ್ಪಿಟಲ್ಗೆ ಬರ್ತಾರೆ. ಅಂದ್ರೆ ಸ್ಟೇಜ್ 4, ಸ್ಟೇಜ್ 3 ನಂತರನೇ ಪೇಷಂಟ್ಗಳು ಹಾಸ್ಪಿಟಲ್ ಅನ್ನ ನೋಡುವಂಥದ್ದು. ಮತ್ತೊಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ತಗೊಳ್ಳುವಾಗ್ಲೂ ಅಲ್ಲಿ ಡಿಲೇ ಇರ್ತದೆ. ಒಂದು ಟ್ರೀಟ್ಮೆಂಟ್ ಡಿಲೇಗಳು ಆಗ್ಬೋದು, ಯಾವುದೇ ಕಾರಣಗಳಿಂದ ಆಗ್ಬೋದು ಟ್ರೀಟ್ಮೆಂಟ್ ಡಿಲೇಗಳು. ಅದೇ ತರ ಟ್ರೀಟ್ಮೆಂಟ್ ಅನ್ನು ಕಂಪ್ಲೀಟ್ ಮಾಡದಿರುವಂಥದ್ದು. ಏನು ಟ್ರೀಟ್ಮೆಂಟ್ ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವು ಹೇಳ್ತೀವ ಅದು ಕಂಪ್ಲೀಟ್ ಆದಾಗ ಮಾತ್ರ ನಾವು ಸರ್ವೈವಲ್ ಅನ್ನ ಕೊಡ್ಲಿಕ್ಕೆ ಆಗ್ತದೆ, ಕ್ಯೂರ್ ಅನ್ನ ಕೊಡ್ಲಿಕ್ಕೆ ಆಗ್ತದೆ. ಸೊ ಈ ಪೇಷಂಟ್ಗಳು ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡದೆ ಮಧ್ಯದಲ್ಲಿ ಬಿಟ್ಟು ಹೋಗುವಂಥದ್ದು, ಇಂಥದ್ದು ಮಾಡೋದ್ರಿಂದ ನಮ್ಮ ಸರ್ವೈವಲ್ ಏನಿದೆ ಅದು ಕಮ್ಮಿ ಆಗ್ತಾ ಇದೆ. ಸೊ ಓವರ್ ಆಲ್ ಇಂಡಿಯಾದಲ್ಲಿ ನೋಡಿದ್ರೆ ದ ಪ್ರಾಪರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅನ್ನ ಅಳವಡಿಸೋದ್ರಿಂದ ನಾವು ಈ ಮಾರ್ಟಾಲಿಟಿಯನ್ನ ಕಮ್ಮಿ ಮಾಡ್ಬೋದು, ಅಂದ್ರೆ ಈ ಕ್ಯಾನ್ಸರ್ ಬರ್ಡನ್ ಕಮ್ಮಿ ಮಾಡಬಹುದು. ಸಾಮಾನ್ಯವಾಗಿ ಸ್ತನ ಕ್ಯಾನ್ಸರ್ಗೆ ಯಾವುದೆಲ್ಲ ಚಿಕಿತ್ಸೆ ಮೂಲಕ ಅದನ್ನು ಸರಿಪಡಿಸಬಹುದು ಮ್ಯಾಮ್? ಸೊ ಅದರ ಚಿಕಿತ್ಸೆ ಹೇಗೆ ಅದು ಪ್ರತಿಕ್ರಿಯೆ ನೀಡುತ್ತದೆ ಚಿಕಿತ್ಸೆ ಮಾಡುವ ಸಮಯದಲ್ಲಿ? ಸ್ತನದ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಇಟ್ ಈಸ್ ಅ ಮಲ್ಟಿ ಮೊಡ್ಯಾಲಿಟಿ ಟ್ರೀಟ್ಮೆಂಟ್. ನಾವು ಸ್ತನದ ಕ್ಯಾನ್ಸರ್ದು ಹಂತದ ಪ್ರಕಾರವಾಗಿ ಡಿಫ್ರೆಂಟ್ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ನಾನು ಮೊದಲೇ ಹೇಳಿದಂಗೆ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದಾಗ ಅದಕ್ಕೆ ಇರುವಂತಹ
ಕ್ಯೂರ್ ರೇಟ್ ಅದು ಜಾಸ್ತಿ ಇದೆ, ಸರ್ವೈವಲ್ ರೇಟ್ ಜಾಸ್ತಿ ಇದೆ, ಅದ್ರ ಜೊತೆಗೆ ಟ್ರೀಟ್ಮೆಂಟ್ ರಿಲೇಟೆಡ್ ಕಾಸ್ಟ್ ಸಹ ಕಮ್ಮಿ ಬರ್ತದೆ ವೆನ್ ಪೇಷಂಟ್ ಅರ್ಲಿ ಸ್ಟೇಜಲ್ಲಿ ಬಂದಾಗ. ಅದೇ ಥರ ಮುಂಚೆ ಮಾಡ್ತಿದ್ದ ಬ್ರೆಸ್ಟ್ ಸರ್ಜಿಕಲ್ ಪ್ರೊಸೀಜರ್ ಜೊತೆಗೆ ಈಗ ಮಾಡರ್ನ್ ಕನ್ಸರ್ವೇಟಿವ್ ಪ್ರೊಸೀಜರ್ಗಳು ಅವೈಲೇಬಲ್ ಇದೆ. ಈ ಕನ್ಸರ್ವೇಟಿವ್ ಪ್ರೊಸೀಜರ್ಗಳಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಪೇಷಂಟಿಗೆ ಅವರ ಆರ್ಗನನ್ನು ಕಂಪ್ಲೀಟ್ ಆಗಿ ತೆಗೆದು ಬಿಡುವಂಥ ಚಾನ್ಸಸ್ ಕಮ್ಮಿ ಇದ್ದು ಬ್ರೆಸ್ಟನ್ನು ಕನ್ಸರ್ವ್ ಮಾಡುವಂಥ ಚಾನ್ಸಸ್ ಇದೆ. ಅದರೊಟ್ಟಿಗೆ ಪ್ಲಾಸ್ಟಿಕ್ ಸರ್ಜರಿ ಇರೋದ್ರಿಂದ ತುಂಬ ರಿಕನ್ಸ್ಟ್ರಕ್ಷನ್ ಸರ್ಜರಿಗಳನ್ನು ಮಾಡಿ ನಾವು ಪೇಷಂಟ್ಗಳಿಗೆ ಸ್ಟಿಗ್ಮಾ ಏನಿದೆ ಅದನ್ನು ನಾವು ಕಮ್ಮಿ ಮಾಡ್ಬೋದು. ಅದೇ ಥರ ಮೆಡಿಕಲ್ ಆಂಕಾಲಜಿ ಅಂದರೆ ಕೀಮೋಥೆರಪಿ ಡ್ರಗ್ಗಳಲ್ಲಿ ನೋಡಿದರೆ ಡಿಫರೆಂಟ್ ಇಮ್ಯುನೊಥೆರಪಿ ಇರ್ಬೋದು, ಟಾರ್ಗೆಟೆಡ್ ಥೆರಪಿ ಇರ್ಬೋದು, ಹಾರ್ಮೋನ್ ಥೆರಪಿ ಇದ್ದು ಇದೆಲ್ಲನೂ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ರೋಗಕ್ಕೆ ನಾವು ಉಪಯೋಗಿಸಲಿಕ್ಕೆ ಬರುತ್ತೆ. ಇದೇ ಥರ ರಿಕರೆನ್ಸ್ ರಿಸ್ಕ್ ಸ್ಟ್ರಾಟಜಿ ಅಂತ ಏನು ಹೇಳ್ತೀವಿ ಅದು ತುಂಬ ಜೀನ್ ಎಸೆಗಳಿದೆ. ನಾವು ಆಂಕೋಟೈಪ್ DX ಇರ್ಬೋದು, ಈ ಎಸೆಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ ವೆರಿ ಅರ್ಲಿ ಸ್ಟೇಜಲ್ಲಿ ನಾವು ಡಿಟೆಕ್ಟ್ ಮಾಡಿದಾಗ ಈ ನೋಡ್ ನೆಗೆಟಿವ್ ಪೇಷಂಟ್ಗಳಲ್ಲಿ ಕೆಲವರಿಗೆ ಕೀಮೋಥೆರಪಿ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಈ ಕೀಮೋಥೆರಪಿಯಲ್ಲಿ ಬೆನಿಫಿಟ್ ಆಗುತ್ತೆ ಯಾರಿಗೆ ಆಗುದಿಲ್ಲ ಅದನ್ನು ಪತ್ತೆ ಹಚ್ಚಿ ನಾವು ಅದರ ಪ್ರಕಾರವಾಗಿ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್ ಆ ಪೇಷಂಟ್ಗಳಿಗೆ ಕೊಡ್ಬೋದು. ಅದೇ ಥರ ಇಮ್ಯುನೊಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಬಂದರೆ ಹರ್ಟು ಎನ್ರಿಚ್ಡ್ ಅಲ್ಲಿ ಟಾರ್ಗೆಟೆಡ್ ಥೆರಪಿ ಯೂಸ್ ಆಗುತ್ತೆ. ಈ ಪೇಷಂಟ್ಗಳಿಗೆ ಈ ಟ್ರೀಟ್ಮೆಂಟ್ಗಳು ಯಾರಿಗೆ ಬೆನಿಫಿಟ್ ಇದೆ ಅವರಿಗೆ ಕೊಡೋದ್ರಿಂದ ನಮಗೆ ಬರ್ಡನ್ ಏನಂತ ಹೇಳಿದ್ರೆ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಬರ್ಡನನ್ನು ಕಮ್ಮಿ ಮಾಡ್ಬೋದು. ಇದು ಒಂದು. ಮತ್ತು ಪೇಷಂಟ್ಗಳಿಗೆ ಅನ್ನೆಸರಿ ಟಾಕ್ಸಿಸಿಟಿಯನ್ನು ಕಮ್ಮಿ ಮಾಡ್ಬೋದು ಇದರಿಂದಾಗಿ. ಅದೇ ಥರ ಈಗ ರೇಡಿಯೇಷನ್ಗೆ ಬರ್ಲಿಕ್ಕೆ ಹೋದರೆ ನಮ್ಮ ರೇಡಿಯೇಷನಲ್ಲಿ ಈಗ ಲೀನಿಯರ್ ಆಕ್ಸಿಲೇಟರ್ಗಳಲ್ಲಿ ಹೈಯರ್ ಎಂಡ್ ಟೆಕ್ನಿಕ್ಗಳು ಇರೋದ್ರಿಂದ ರೆಸ್ಪಿರೇಟರಿ ಗೇಟಿಂಗ್ ಅಂತ ಏನು ಮಾಡ್ತೀವಿ ಅದನ್ನು ಮಾಡಿ ನಾವು ಲಂಗ್ ಸೈಡ್ ಎಫೆಕ್ಟ್ಗಳು ಆಗ್ಬೋದು, ಕಾರ್ಡಿಯಾಕ್ ಸೈಡ್ ಎಫೆಕ್ಟ್ಗಳು ಆಗ್ಬೋದು, ಅದನ್ನೆಲ್ಲ ಕಮ್ಮಿ ಮಾಡ್ಬೋದು. ಯಾಕಂದರೆ ಮಾಮೂಲಿಯಾಗಿ ನಾವು ರೇಡಿಯೇಷನ್ ಥೆರಪಿ ನಾನು ಹೇಳಿದಂಗೆ ಈಗ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಗಳಿಗೆ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಆದಮೇಲೆ ರೇಡಿಯೇಷನ್ ಬೇಕಿರುತ್ತೆ. ಸೊ ಆ ಪೇಷಂಟ್ಗಳಿಗೆ ನಾವು ರೇಡಿಯೇಷನ್ ಕೊಡುವಾಗ ಈ ನ್ಯೂವರ್ ಟೆಕ್ನಿಕನ್ನು ಯೂಸ್ ಮಾಡಿದಾಗ ರೆಸ್ಪಿರೇಟರಿ ಗೇಟಿಂಗ್ ಅಂತ ಏನು ಹೇಳ್ತೀವಿ ಇದರಿಂದಾಗಿ ನಾವು ಈ ಪೇಷಂಟ್ಗಳದ್ದು ಸೈಡ್ ಎಫೆಕ್ಟ್ ಅನ್ನ ತುಂಬಾನೇ ಕಮ್ಮಿ ಮಾಡಬಹುದಾಗ್ತದೆ. ಸೊ ಯಾವ ಪೇಷಂಟಿಗೆ ಯಾವ ತರ ಟ್ರೀಟ್ಮೆಂಟ್ ಬೇಕು ಅದರ ಪ್ರಕಾರವಾಗಿ ಕೊಡ್ತೇವೆ. ಈಗ ಪೇಷಂಟ್ ನಮ್ಮಲ್ಲಿ ಬರುವಂಥ ಪೇಷಂಟ್ಗಳು ನಾನು ಹೇಳಿದಂಗೆ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಪೇಷಂಟ್ಗಳು ಲೇಟ್ ಸ್ಟೇಜಲ್ಲಿ ಬರ್ತಾರೆ. ಆಗ ಕೆಲವು ಪೇಷಂಟ್ಗಳಿಗೆ ಈ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗದಿರ್ಬೋದು. ಆಗ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅವರಿಗೆ ಯಾವ ಥರದಲ್ಲಿ ಪ್ಯಾಲಿಯೇಟಿವ್ ಕೀಮೋಥೆರಪಿ ಕೊಡ್ಬೋದು, ಇಲ್ಲ ಬರೀ ಎಲ್ಡರ್ಲಿ ಪೇಷಂಟ್ ಇದ್ದಾಗ ಬರೀ ಒಂದು ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಟ್ಟುಬಿಟ್ಟು ಹೇಗೆ ಅವರು ಕಷ್ಟದಲ್ಲಿ ಪಾರಾಗ್ಬೋದು ಅದನ್ನು ನೋಡ್ಬೋದು. ಕೆಲವೊಮ್ಮೆ ಕ್ಯಾನ್ಸರ್ಗಳಲ್ಲಿ ನಾನು ಹೇಳಿದಂಗೆ ಸ್ಟೇಜ್ 4 ಕ್ಯಾನ್ಸರ್ಗಳು ಬೇರೆ ಭಾಗಗಳಿಗೆ ಹರಡಿರ್ತದೆ. ಈಗ ಬೋನಿಗೆ ಹರಡಿರ್ಬೋದು, ಬ್ರೈನಿಗೆ ಹರಡಿರ್ಬೋದು. ಆ ಟೈಮಲ್ಲಿ ಆ ಜಾಗಗಳಿಗೆ ಕ್ಯಾನ್ಸರ್ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಬ್ರೈನಿಗೆ ರೇಡಿಯೇಷನ್ ಆಗ್ಬೋದು, ಎಲುಬಿಗೆ ರೇಡಿಯೇಷನ್ ಮತ್ತು ಬೋನನ್ನು ಸ್ಟ್ರೆಂಥನ್ ಮಾಡುವಂಥ ಇಂಜೆಕ್ಷನ್ಗಳು ಅದನ್ನೆಲ್ಲ ಕೊಟ್ಟು ನಾವು ಅವರಿಗೆ ಟ್ರೀಟ್ಮೆಂಟನ್ನು ಮಾಡ್ಬೋದು. ಸೊ ಆಸ್ ಸಚ್ ಬ್ರೆಸ್ಟ್ ಕ್ಯಾನ್ಸರ್ದು ಥೆರಪಿ ಏನಿದೆ ಅದು ಪ್ರೊಲಾಂಗ್ ಟ್ರೀಟ್ಮೆಂಟ್ ಥೆರಪಿ ಮತ್ತು ಆ ಟೈಮ್ ಪೀರಿಯಡಲ್ಲಿ ಯಾವುದು ಟೈಮ್ ಪೀರಿಯಡ್ ಇದೆ ಅದಕ್ಕೆ ಅಲ್ಲಿ ಅವರು ಪೇಷಂಟ್ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಏನಂತ ಹೇಳಿದರೆ ಒಂದು ಟ್ರೀಟ್ಮೆಂಟ್ ಆದ ನಂತರನೂ ಆ ಪೇಷಂಟಿಗೆ ತುಂಬ ಸಮಯವರೆಗೆ ಟ್ರೀಟ್ಮೆಂಟ್ ರಿಲೇಟೆಡ್ ಸಂಬಂಧಪಟ್ಟಿರುವಂಥ ಚೇಂಜಸ್ ಎಲ್ಲ ಬಾಡಿಯಲ್ಲಿ ಇರ್ತದೆ. ಅದೆಲ್ಲ ಪುನಃ ಚೇಂಜ್ ಆಗಿ ಬರೋವರೆಗೆ ಪೇಷಂಟ್ ಹ್ಯಾವ್ ಟು ಬಿ ಮೆಂಟಲಿ ಪ್ರಿಪೇರ್ಡ್. ಅದರಿಂದ ನಾವು ಟ್ರೀಟ್ಮೆಂಟ್ ಶುರು ಮಾಡುವ ಮುಂಚೆನೇ ಪೇಷಂಟಿಗೆ ಆ ಪ್ರೊಸೆಸ್ ಏನಿದೆ ಅದನ್ನು ವಿವರಣವಾಗಿ ತಿಳಿಸಿ ಮತ್ತೆ ಟ್ರೀಟ್ಮೆಂಟ್ ಪ್ರೊಸೀಜರ್ಗೆ ಕರ್ಕೊಂಡು ಹೋಗ್ತೇವೆ. ಮ್ಯಾಮ್, ಸಾಮಾನ್ಯವಾಗಿ ಸ್ತನ ಕ್ಯಾನ್ಸರ್ ಅಥವಾ ಏನು ಬ್ರೆಸ್ಟ್ ಕ್ಯಾನ್ಸರ್ ಹೇಳ್ತಾರೆ ಅದೊಂದು ಡಯಾಗ್ನೋಸ್ ಆದ ನಂತರ ಅವರ ಮೇಲೆ ಅಥವಾ ಅವರ ಕುಟುಂಬಸ್ಥರ ಮೇಲೆ ಯಾವ ರೀತಿ ಅವರಿಗೆ ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾಗಿ ಅದು ಪರಿಣಾಮ ಬೀರುತ್ತೆ? ಸೊ ಇದು ಒಂದು ಕ್ರಾನಿಕ್ ಡಿಸೀಸ್ ಆಗಿರೋದ್ರಿಂದ ಇದು ನಮ್ಮ ಜ್ವರ ಕೆಮ್ಮುದು ಮದ್ದು ತಗೊಂಡು ಹಾಸ್ಪಿಟಲಿಂದ ಮನೆಗೆ ಹೋಗಿ ಗುಣಮುಖರಾಗುವಂಥ ಅಂಥ ಕಾಯಿಲೆ ಅಲ್ಲ. ಅದರಿಂದಾಗಿ ಇದರಲ್ಲಿ ಪೇಷಂಟ್ ಮತ್ತು ಪೇಷಂಟ್ ಫ್ಯಾಮಿಲಿ ಇಬ್ರಿಗೂ ತುಂಬ ಥರದ ಮಾನಸಿಕ ಗೊಂದಲ ಮತ್ತು ಆತಂಕ ಇರುವಂಥದ್ದು ಸಾಮಾನ್ಯ. ಈ ನಾವು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡುವಾಗ ಕ್ಯೂರೇಟಿವ್ ಪರ್ಪಸಲ್ಲಿ ಅಂದರೆ ಕಂಪ್ಲೀಟ್ ಕ್ಯೂರ್ ಮಾಡುವ ಉದ್ದೇಶದಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಅದರಿಂದಾಗಿ ನಾವು ಟ್ರೀಟ್ಮೆಂಟ್ ಮಾಡುವ ಮುಂಚೆನೇ ಫ್ಯಾಮಿಲಿ ಮೆಂಬರ್ ಆಗಲಿ ಪೇಷಂಟ್ ಆಗಲಿ ಎಲ್ಲರಿಗೂ ಕೂರಿಸ್ಬಿಟ್ಟು ಕೌನ್ಸಿಲಿಂಗ್ ಅಂತ ಏನು ಮಾಡ್ತೀವಿ ಅದನ್ನು ಮಾಡಿ ಎಲ್ಲ ಥರದ ಕಮ್ಯುನಿಕೇಷನ್ ನಮ್ಮ ಏನು ಹೇಳ್ತೇವೆ ಈ ಕನ್ಸಲ್ಟೆಂಟ್ ಮತ್ತು ಪೇಷಂಟ್ದು ಕಮ್ಯುನಿಕೇಷನ್ ಏನಿದೆ ಅದು ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಮುಖ್ಯ. ಯಾಕಂತ ಹೇಳಿದರೆ ನಾವು ಮಾಮೂಲಿಯಾಗಿ ಜ್ವರದ ಪೇಷಂಟ್ ಇಲ್ಲ ಕೆಮ್ಮಿನ ಪೇಷಂಟ್ ನೋಡುವಾಗೆ ಒಂದು ಸೆಕೆಂಡ್ ಪೇಷಂಟನ್ನು ನೋಡಿ ಮತ್ತೆ ಒಂದು ಫ್ಯೂ ಮಿನಿಟ್ಸಲ್ಲಿ ಕನ್ಸಲ್ಟೇಷನ್ ಮುಗಿಸಿ ಮತ್ತೆ ನಮ್ಮ ಪೇಷಂಟನ್ನು ನಾವು ಮರೆತು ಬಿಡುವಂಥ ಪೇಷಂಟ್ ಅಲ್ಲ. ಯಾಕಂದರೆ ಈ ಪೇಷಂಟ್ಗಳು ವರ್ಷಾನುಗಟ್ಟಲೆ ನಮ್ಮ ಜೊತೆ ಇರುವವರಂತಾರೆ. ಅದರಿಂದ ಮತ್ತು ಈ ಟ್ರೀಟ್ಮೆಂಟ್ ಬಗೆಯ
ಅಪನಂಬಿಕೆಗಳೇ ತುಂಬ ಇರೋದ್ರಿಂದ ನಾವು ಆ ಪೇಷಂಟ್ ಜೊತೆಗೆ ಬೇಕಾದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಅವರಿಗೆ ಎಲ್ಲ ಥರದ ಎಕ್ಸ್ಪ್ಲನೇಷನನ್ನು ಕೊಟ್ಟು ಮತ್ತೆ ನಾವು ಟ್ರೀಟ್ಮೆಂಟನ್ನು ಶುರು ಮಾಡ್ತೀವಿ. ಹೌದು, ನೀವು ಹೇಳಿದಂಗೆ ಎಮೋಷ್ನಲ್ ಮತ್ತು ಮೆಂಟಲ್ ಟ್ರಬಲ್ ಡ್ಯೂರಿಂಗ್ ಟ್ರೀಟ್ಮೆಂಟ್ ಮತ್ತು ಆ ಟ್ರೀಟ್ಮೆಂಟ್ ಆದ ನಂತರನೂ, ಈ ಟ್ರೀಟ್ಮೆಂಟ್ ಕಾಲದಲ್ಲಿ ಮಾತ್ರ ಅಲ್ಲ, ಟ್ರೀಟ್ಮೆಂಟ್ ಮುಗ್ದ ನಂತರನೂ ಫಾಲೋ ಪೀರಿಯಡಲ್ಲಿನೂ ಕೆಲವು ಕೀಮೋ ರಿಲೇಟೆಡ್ ಸೈಡ್ ಎಫೆಕ್ಟ್ ಇರ್ಬೋದು, ಇಲ್ಲ ಫಾರ್ ದ್ಯಾಟ್ ಮ್ಯಾಟರ್ ಕೀಮೋ ರಿಲೇಟೆಡಲ್ಲಿ ಹೇರ್ ಲಾಸ್ ಇರ್ಬೋದು, ಇಲ್ಲ ಪೆರಿಫೆರಲ್ ನ್ಯೂರೋಪತಿ ಏನು ಹೇಳ್ತೀವಿ, ನರಗಳಲ್ಲಿ ಸ್ವಲ್ಪ ವೀಕ್ನೆಸ್ ಆಗುವಂಥದ್ದು, ಅದು ಮಾಮೂಲಿಯಾಗಿ ಇರ್ತದೆ. ಸೊ ಇದರ ಬಗ್ಗೆ ಎಲ್ಲ ನಾವು ಮೊದಲೇ ತಿಳಿಸಿರೋದ್ರಿಂದ ಪೇಷಂಟ್ ಅವರು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ನಾವು ಯಾವಾಗ ಪೇಷಂಟ್ಗೆ ಕರೆಕ್ಟ್ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತೀವ ಆವಾಗ ಪೇಷಂಟ್ ಕಂಪ್ಲೀಷನ್ ರೇಟ್, ಟ್ರೀಟ್ಮೆಂಟ್ ಕಂಪ್ಲೀಷನ್ ರೇಟ್ ಸಹ ಇನ್ಕ್ರೀಸ್ ಆಗುತ್ತೆ. ಈ ಕೌನ್ಸಿಲಿಂದಾಗಿ ನಮ್ಮ ಪೇಷಂಟ್ ನಾವು ಏನು ಹೇಳ್ತೀವಿ ಅದರಿಂದಾಗಿ ಎಮೋಷನಲಿ ಆಲ್ಸೋ ಪೇಷಂಟ್ ವಿಲ್ ಬಿ ಏಬಲ್ ಟು ಕೋಪ್ ಬೆಟರ್. ಸೊ ನಾವು ಅವರು ಬಂದಾಗ ಅವರಿಗೆ ನಾವು ಎಲ್ಲ ಥರ ಇನ್ಫಾರ್ಮೇಷನ್ ಕೊಟ್ಟಾಗ ಒಂದು ಸಲ ಅವರಿಗೆ ಸಮಾಧಾನ ಆಗ್ತದೆ. ಮತ್ತು ಅದರ ಜೊತೆಗೆ ಪೇಷಂಟ್ ಒಂದು ಸರ್ಜರಿ ಬೇಕು, ಈಗ ಕಂಪ್ಲೀಟ್ ಸರ್ಜರಿ ಮ್ಯಾಸ್ಟೆಕ್ಟಮಿ ಬೇಕು ಅಂತ ಹೇಳಿದರೆ ಅವರು ಆ ಆರ್ಗನನ್ನು ಬಿಟ್ಟು ಕೊಡಬೇಕಾಗುತ್ತೆ. ಅದರಿಂದಾಗಿ ನಾವು ಅವರ ಜೊತೆಗೆ ಎಂಪಥೆಟಿಕ್ ಆಗಿ ಇರಬೇಕು ಮತ್ತು ಅವರಿಗೆ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡನ್ನೂ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾಗುತ್ತೆ. ಅದರಿಂದಾಗಿ ಅವರಿಗೆ ಟ್ರೀಟ್ಮೆಂಟ್ ಬಗ್ಗೆ ಅರಿವಿರ್ತದೆ, ಅದರಿಂದಾಗಿ ಅವರಿಗೆ ತಡ್ಕೊಳ್ಳಿಕ್ಕೆ ಆಗ್ತದೆ. ಅದರಿಂದಾಗಿ ಈ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ಳೋ, ಅದು ಪ್ರೊಲಾಂಗ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಈ ಬ್ರೆಸ್ಟ್ ಕ್ಯಾನ್ಸರ್ ಗ್ರೂಪ್ಗಳು, ಸಪೋರ್ಟ್ ಗ್ರೂಪ್ಗಳು ಇರ್ತದೆ. ಇದರಿಂದ ಅವರು ಮಾತಾಡಿ ಕಮ್ಯುನಿಕೇಟ್ ಮಾಡಿ ಅವರಿಗೆ ಒಂದು ಸಮಾಧಾನ ಇರ್ತದೆ. ಅಂದರೆ ನಮ್ಮದೇ ಥರದಂಥ ತೊಂದರೆಗಳು ಬೇರೆಯವರು ಫೇಸ್ ಮಾಡ್ತಿರುವಾಗ ಅವರ ಹತ್ರ ಮಾತಾಡಿದಾಗ ನಮಗೆ ಒಂದು ಥರದ್ದು ಸಮಾಧಾನ ಆಗ್ತದೆ, ಇಲ್ಲ ಕೆಲವು ಥರದ್ದು ಕ್ವಶನ್ಗಳಿಗೆ, ಇಲ್ಲ ಕೆಲವು ಥರ ಕನ್ಫ್ಯೂಷನ್ಗಳಿಗೆ ಆನ್ಸರ್ ಸಿಗ್ತದೆ. ಅದರಿಂದಾಗಿ ಈ ಪೇಷಂಟ್ ಗ್ರೂಪ್ಗಳು, ಈ ಬ್ರೆಸ್ಟ್ ಕ್ಯಾನ್ಸರ್ ಸಪೋರ್ಟ್ ಗ್ರೂಪ್ ಎಲ್ಲ ಏನಿರ್ತದೆ ಅಂಥದ್ದಲ್ಲಿ ಈಗ ಎಸ್ಪೆಷಲಿ ಇನ್ ದ ಆನ್ಲೈನ್ ಇಂಟರ್ನೆಟ್ ತುಂಬ ಯೂಸ್ ಇರೋದ್ರಿಂದ ತುಂಬ ಥರದ್ದು ಫೇಸ್ಬುಕ್ ಗ್ರೂಪ್ಗಳಿರ್ಬೋದು, ಎಲ್ಲ ಈ ಜನರಿಗೆ ಒಂದು ಸಾಂತ್ವನ ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ತದೆ. ಅದೇ ಥರ ಈಗ ನೋಡ್ಲಿಕ್ಕೆ ಹೋದರೆ ಕುಟುಂಬಸ್ಥರು, ಈಗ ನಾವು ಹೇಳುವಂಥದ್ದು ಎಲ್ಲ ನಮ್ಮ ಅಟೆನ್ಷನ್ ಡಾಕ್ಟರದು ಇರಲಿ ಮನೆಯವರದ್ದು ಇರಲಿ ಎಲ್ಲ ಅಟೆನ್ಷನ್ ಪೇಷಂಟ್ ಮೇಲೆ ಇರುತ್ತೆ. ಆ ಥರ ನೋಡಿದ್ರೆ ಕುಟುಂಬಸ್ಥರು ಸಫರರ್ ಇದರಲ್ಲಿ ನೋಡಿದರೆ. ಯಾಕಂತ ಹೇಳಿದರೆ ನಮ್ಮದರಲ್ಲಿ ಒಂದು ಟರ್ಮ್ ಇದೆ, ಕೇರ್ ಗಿವರ್ಸ್ ಬರ್ನ್ಔಟ್ ಅಂತ ಹೇಳಿದರೆ ಈ ಕೇರ್ ಗಿವರ್ ಯಾವಾಗ ಈ ಪ್ರೊಲಾಂಗ್ಡ್ ಟ್ರೀಟ್ಮೆಂಟ್ ಪೀರಿಯಡಲ್ಲಿ ಪೇಷಂಟ್ಗಳನ್ನು ನೋಡ್ಕೊಳ್ತಿರೋದ್ರಿಂದ ಅವರಿಗೆ ಆ ಒಂದು ಮೆಂಟಲ್ ಡಿಸ್ಟರ್ಬೆನ್ಸ್ ಇರ್ತದೆ. ಟ್ರೀಟ್ಮೆಂಟ್ ಡ್ಯೂರೇಷನಲ್ಲಿ ಏನಿರ್ತದೆ ಅವರು ಡಾಕ್ಟರ್ ಜೊತೆಗೆ ಪೇಷಂಟ್ ಜೊತೆಗೆ ತುಂಬ ಟೈಮ್ ಇರೋದ್ರಿಂದ ಲೈಫ್ ಸ್ಟೈಲನ್ನು ಅವರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ನಾವು ಕೇರ್ ಗಿವರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಅವರಿಬ್ಬರ ಜೊತೆ ಕಮ್ಯುನಿಕೇಷನ್ ಏನು ಹೇಳ್ತೀವಿ, ನನ್ನ ಪ್ರಕಾರ ಕನ್ಸಲ್ಟೇಷನ್ ಕಮ್ಯುನಿಕೇಷನ್ ವಿತ್ ಪೇಷಂಟ್ ಯಾವುದಿದೆ ಅದು ಟ್ರೀಟ್ಮೆಂಟ್ ಕಂಪ್ಲೀಷನ್ಗೆ ಒಂದು ಮುಖ್ಯವಾದ ಹೆಜ್ಜೆ ಅಂತ ಅನಿಸ್ತದೆ. ಮ್ಯಾಮ್, ಈಗ ರೇಡಿಯೇಷನ್ ಅಂತ ಹೇಳಿದ್ರಲ್ಲ, ಸೊ ರೇಡಿಯೇಷನ್ ಅವರಿಗೆ ಟ್ರೀಟ್ಮೆಂಟ್ ಆಗುವಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರ ಜೊತೆ ಇರಬಹುದಾ ಮ್ಯಾಮ್? ನೋಡಿ, ಇವಾಗ ರೇಡಿಯೇಷನ್ ಅಂತ ಏನು ಹೇಳ್ತೀವಿ ಅದು ಬಂದ್ಬಿಟ್ಟು ವಿಕಿರಣ ಚಿಕಿತ್ಸೆ. ಈ ವಿಕಿರಣ ಚಿಕಿತ್ಸೆ ಮತ್ತೆ ನಾವು ಮಾಮೂಲಿಯಾಗಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ರೇಡಿಯೇಷನ್ ಅಂತ ಟರ್ಮ್ ಬಂದ ಕೂಡಲೇ ಅದು ಬೇರೆಯವರಿಗೆ ಹಜಾರ್ಡಸ್ ಅಂತ ಹೇಳುವ ಥರದಲ್ಲಿ. ಹೌದು, ವಿಕಿರಣ ಚಿಕಿತ್ಸೆ ಏನಿದೆ ಅದು ಬಂದ್ಬಿಟ್ಟು ಚಿಕಿತ್ಸೆ ಮಾಡುವ ಟೈಮಲ್ಲಿ ಆ ಟ್ರೀಟ್ಮೆಂಟ್ ರೂಮ್ ಏನಿದೆ ಅಲ್ಲಿ ಮಾತ್ರ ಅವರಿಗೆ ರೇಡಿಯೇಷನ್ ಎಕ್ಸ್ಪೋಜರ್ ಇರುವಂಥದ್ದು. ಆ ಪೇಷಂಟ್ಗಳು ಒಂದ್ಸಲ ವಾಪಸ್ ಮನೆಗೆ ಬಂದ ಮೇಲೆ ಅವರದ್ರಲ್ಲಿ ಯಾವುದೇ ಥರದ ರೇಡಿಯೇಷನ್ ಅಂಶ ಇರುವುದಿಲ್ಲ. ಅದರಿಂದಾಗಿ ಅವರು ಯಾರಿಗೂ ಹೆಜಾರ್ಡಸ್ ಅಲ್ಲ. ಅದರಿಂದ ಇದೊಂದು ತಪ್ಪು ಕಲ್ಪನೆ ಇದೆ ಮಾಮೂಲಿಯಾಗಿ ಜನರಲ್ಲಿ, ರೇಡಿಯೇಷನ್ ಅಂದ ಕೂಡಲೇ ಅವ್ರ ಪೇಷಂಟ್ ಅವರ ಜೊತೆ ಇರಬಾರ್ದು ಅಂತ. ಆ ಥರ ಏನಿಲ್ಲ. ಇದೇ ಥರ ಈವನ್ ಕೀಮೊಥೆರಪಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಕೀಮೊಥೆರಪಿ ತಗೊಳ್ಳುವ ಟೈಮಲ್ಲಿ ಸುತ್ತಮುತ್ತಲಿರುವ ವಾತಾವರಣ ಏನಿದೆ, ಇಂಜೆಕ್ಷನ್ ಇರ್ಬೋದು, ವಯಲ್, ಅದನ್ನೆಲ್ಲ ಮುಟ್ಟುವಾಗ ಅವರು ಕೇರ್ಫುಲ್ ಆಗಿರಬೇಕು. ಅದು ಬಿಟ್ಟರೆ ಈವನ್ ಮಕ್ಕಳು ಆ ಟ್ಯಾಬ್ಲೆಟ್ಗಳ ಮುಖಾಂತರ ಏನಾದರೂ ಮಾತ್ರೆ ಕೀಮೊಥೆರಪಿ ಮಾತ್ರೆ ಕೊಟ್ಟರೆ ಅದನ್ನು ಹ್ಯಾಂಡಲ್ ಮಾಡುವಾಗ ಕೇರ್ಫುಲ್ ಆಗಿಬಿಟ್ಟು, ಅದು ಬಿಟ್ಟು ಪೇಷಂಟಿಂದ ಇನ್ನೊಬ್ಬರಿಗೆ ಏನು ತೊಂದರೆ ಇಲ್ಲ. ಆ ಥರ ನೋಡ್ಲಿಕ್ಕೆ ಹೋದರೆ ಬೇರೆಯವರಿಂದ ಪೇಷಂಟ್ಗೆ ತೊಂದರೆ ಜಾಸ್ತಿ ಇರ್ತದೆ. ಎಸ್ಪೆಷಲಿ ಕೀಮೊಥೆರಪಿ ಕೊಡುವ ಟೈಮಲ್ಲಿ ತುಂಬ ವಿಸಿಟರ್ ಬರುವಂಥದ್ದು ಮನೆಗೆ, ಅದರಿಂದಾಗಿ ಇನ್ಫೆಕ್ಷನ್ ಬರುವಂಥ ಚಾನ್ಸಸ್ ಇರ್ಬೋದು. ಸೊ ಅದು ಆಕ್ಚುಲಿ ಅವಾಯ್ಡ್ ಮಾಡ್ಬೋದು. ಅದು ಬಿಟ್ಟು ವಿಕಿರಣ ಚಿಕಿತ್ಸೆಯಿಂದ ಪೇಷಂಟ್ ಪಾರ್ಟಿಗಳಿಗೆ ಏನು ತೊಂದರೆ ಆಗೋದಿಲ್ಲ. ಸ್ತನ ಕ್ಯಾನ್ಸರ್ ಬರದಂತೆ ತಡೆಯಲು ಸಾಧ್ಯವಿದ್ದೇವೆ ಅಥವಾ ಅದಕ್ಕೆ ಪ್ರಕಾರನಾಗಿ ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬಹುದು ಮ್ಯಾಮ್? ಸ್ತನ ಕ್ಯಾನ್ಸರ್ ನಾನು ಹೇಳಿದಂಗೆ ಇಟಿಯಾಲಜಿ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಅದರಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ಕೆಲವು ರಿಸ್ಕ್ ಸ್ಟ್ರಾಟಿಫಿಕೇಶನ್ ಹೇಳಿದೆ ನಾನು. ಈ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಏನಿದೆ ಅದರ ಪ್ರಕಾರವಾಗಿ ಕೆಲವರಿಗೆ ಹೈಯರ್ ರಿಸ್ಕ್ ಇರುವಂಥ ಕ್ಯಾಟಗರಿ ಆಫ್ ಪೇಷಂಟ್ಸ್ ಇದ್ದಾರೆ ಅಂತ ಹೇಳಿದರೆ BRCA ಮ್ಯೂಟೇಷನ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು. ಅಂಥ ಪೇಷಂಟ್ಗಳಿಗೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಏನು ಹೇಳ್ತಾರೆ, ಕೀಮೋ ಪ್ರಿವೆನ್ಷನ್ ಅಂತ ಒಂದು ಹಾರ್ಮೋನಲ್ ಟ್ರೀಟ್ಮೆಂಟ್ ಶುರು ಮಾಡುವಂಥದ್ದು ಮೆಥಡ್ಗಳಿದೆ. ಅದನ್ನು ಅಂಡರ್ ಸೂಪರ್ವಿಷನ್ ಮಾಡ್ಬೋದು. ಮತ್ತು ಈಗ ನಾವು ಆಲ್ರೆಡಿ ಮೀಡಿಯಾದಲ್ಲೆಲ್ಲ ತುಂಬ ಅದರ ಬಗ್ಗೆ ಇದೆ, ಸೈಟೋ ರಿಡಕ್ಷನ್ ಸರ್ಜರೀಸ್ ಫಾರ್ ಪ್ರೊಟೆಕ್ಷನ್ ಅಂತ. ಅದು ಸರ್ಜರೀಸ್ ರೋಲ್ ಏನಂತ ಹೇಳಿ 100% ಪ್ರೊಟೆಕ್ಟಿವ್ ಅಂತ ಹೇಳಿಕ್ಕಾಗದಿದ್ರು ವೆರಿ ಹೈ ರಿಸ್ಕ್ ಪೇಷಂಟ್ ಇದ್ದವರಿಗೆ ಅದನ್ನು ಒಂದು ಆಪ್ಷನ್ ಆಗಿ ಕೊಡ್ಬೋದು. ಅದರ ಪ್ರಕಾರ ಸೈಟೋ ರಿಡಕ್ಷನ್ ಸರ್ಜರಿ ಈಗ BRCA ಮ್ಯೂಟೇಷನ್ ಪಾಸಿಟಿವ್ ಇದ್ದವರಿಗೆ ಒಂದ್ಸಲ ಕಂಪ್ಲೀಷನ್
ಆಫ್ ಫ್ಯಾಮಿಲಿ ಎಲ್ಲ ಆದಮೇಲೆ ಓವರಿಯನ್ನು ರಿಮೂವ್ ಮಾಡುವಂಥದ್ದು ಅಂತ ಸರ್ಜರಿ ಆಪ್ಷನನ್ನು ನಾವು ಕೌನ್ಸಿಲಿಂಗಲ್ಲಿ ಕೊಡ್ಬೋದು. ಮಾಮೂಲಿಯಾಗಿ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿದಾಗ, ಜೆನೆಟಿಕ್ ಟೆಸ್ಟಿಂಗ್ ಮಾಡಿದಾಗ ಇದರ ಎಲ್ಲರ ಬಗ್ಗೆ ಒಂದು ವಿವರಣೆಯಾಗಿ ಒಂದು ಕೌನ್ಸಿಲಿಂಗ್ ಕೊಡಲಾಗುತ್ತೆ. ಅದರ ಪ್ರಕಾರದಲ್ಲಿ ಈ ಪ್ರಿವೆಂಟಿವ್ ಮೆಷರ್ಸ್ ಕೆಲವು ಯೂಸ್ ಆಗುತ್ತೆ. ಈಗ ಬರುವುದಂತ ಹೇಳಿದರೆ ಮುಖ್ಯವಾಗಿ ಯಾವುದು ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಏನಿದೆ ಅದಕ್ಕೆ ಸರ್ವೈಕಲ್ ಕ್ಯಾನ್ಸರ್ಗೆ ಇದ್ದ ಹಾಗೆ ವ್ಯಾಕ್ಸಿನೇಷನ್ನು ಆ ಥರದ್ದು ಇಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಆಲ್ಮೋಸ್ಟ್ ಲೈಕ್ ಅ ಪ್ರಿವೆನ್ಷನ್ ಇಸ್ ಅರ್ಲಿ ಡಿಟೆಕ್ಷನ್. ಅರ್ಲಿ ಡಿಟೆಕ್ಷನ್ಗೆ ನಾನು ಹೇಳಿದಂಗೆ ದೆರ್ ಆರ್ ಸ್ಟೆಪ್ಸ್ ವಿಚ್ ಎವ್ರಿ ಲೇಡಿ ಕ್ಯಾನ್ ಟೇಕ್ ಎಟ್ ಹೋಮ್. ಅದಕ್ಕೆ ಟರ್ಷರಿ ಕೇರ್ ಹಾಸ್ಪಿಟಲೇ ಆಗಬೇಕಂತಿಲ್ಲ, ಎನಿ ಹಾಸ್ಪಿಟಲಲ್ಲಿ ಮಾಡ್ಬೋದು. ಯಾವ ಥರದಂತ ಹೇಳಿದರೆ, ಒಂದು ಬ್ರೆಸ್ಟ್ ಎಕ್ಸಾಮಿನೇಷನ್ ಏನು ಹೇಳ್ತಾ ಇದ್ವಿ ಮುಂಚೆ, ಅದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಥರನೇ. ಅದು ಅಷ್ಟು ಉಪಯೋಗಕ್ಕೆ ಬರಲಿಲ್ಲ ಅಂದ್ರೂ ಅದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಲೇಡಿ ವಿಲ್ ಬಿ ಅವೇರ್ ಆಫ್ ಹರ್ ನಾರ್ಮಲ್ ಅಂತ ಹೇಳಿದರೆ, ಎಲ್ಲಿ ನಮ್ಮ ದೇಹದಲ್ಲಿ ಏನು ಅಬ್ನಾರ್ಮಲ್ ಇದೆ, ಯಾವುದು ನಾರ್ಮಲ್ ಇದೆ ಅಂತ ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನನ್ನು ಇನ್ನೂ ಸಹ ಇಂಡಿಯನ್ ಪಾಪ್ಯುಲೇಷನಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ, ಎಸ್ಪೆಷಲಿ ಜಸ್ಟ್ ಟು ಬಿ ಅವೇರ್ ಆಫ್ ಹರ್ ಬ್ರೆಸ್ಟ್, ವಾಟ್ ಈಸ್ ನಾರ್ಮಲ್ ಫಾರ್ ಹರ್ ಅಂತ ಗೊತ್ತಾಗಲಿಕ್ಕೆ. ಸೊ ಅದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಅದರ ಜೊತೆಗೆ ಅರ್ಲಿ ಡಿಟೆಕ್ಷನ್ಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಬೈ ಡಾಕ್ಟರ್, ಅದಕ್ಕೆ ಈ ಹೆಲ್ತ್ ಚೆಕಪ್ಗಳು ಒಂದು ಹಾಸ್ಪಿಟಲ್ಗೆ ಅಟ್ಲೀಸ್ಟ್ ಆ್ಯನ್ಯುವಲಿ ಒನ್ಸ್ ಕ್ಲಿನಿಕಲ್ ಎಕ್ಸಾಮಿನೇಷನ್ಗೆ ಹೋಗುವಂಥದ್ದು. ಇದರಿಂದಾಗಿ ನಮ್ಮ ದೇಹದಲ್ಲಿ ಇರುವಂಥ ಏನಾದರೂ ವ್ಯತ್ಯಾಸ ನಮಗೆ ಗೊತ್ತಾಗದಿದ್ರೂ ಡಾಕ್ಟರ್ ಪತ್ತೆ ಹಚ್ಚಿದಾಗ, ಡಾಕ್ಟರ್ ಪರೀಕ್ಷೆ ಮಾಡಿದಾಗ ಅವರಿಗೆ ಗೊತ್ತಾಗುವಂಥ ಚಾನ್ಸ್ ಇದೆ. ಸೊ ಇದು ಅರ್ಲಿ ಡಿಟೆಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಕ್ಲಿನಿಕಲ್ ಎಕ್ಸಾಮಿನೇಷನ್. ನಾನು ಹೇಳಿದಂಗೆ ರಿಸ್ಕ್ ಸ್ಟ್ರಾಟಜಿಯಲ್ಲಿ, ಅಂದರೆ ರಿಸ್ಕ್ ಇರುವವರು ಇನ್ನೂ ಮಚ್ ಅರ್ಲಿಯರ್ ಇನ್ ದೇರ್ ಏಜ್ ದೇ ಹ್ಯಾವ್ ಟು ಡೂ. ಈಗ ಒಂದು ಮದರಿಗೆ 35-40 ಇರುವಾಗ ಕ್ಯಾನ್ಸರ್ ಬಂದಿದ್ರೆ ಅವರು 25 ಇರುವಾಗಲೇ ಮಗಳು ಅವರದು ಹೆಲ್ತ್ ಚೆಕಪ್ಪನ್ನು ಶುರು ಮಾಡಬೇಕಾಗುತ್ತೆ. ಸೊ ಅದು ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನಿಂದಾಗಿ ಮಾಡುವಂಥದ್ದು. ಮತ್ತೊಂದು ಬಂದ್ಬಿಟ್ಟು ಎವ್ರಿ ಪೇಷಂಟ್ ಆಫ್ಟರ್ ದ ಏಜ್ ಆಫ್ 45 ದೇ ಹ್ಯಾವ್ ಟು ಗೆಟ್ ಅ ಮ್ಯಾಮೋಗ್ರಾಮ್ ಡನ್. ಸೊ ಯಂಗರ್ ಏಜಲ್ಲಿ ಲೇಡೀಸ್ ವಾಂಟ್ ಟು ಇವ್ಯಾಲ್ಯುವೇಟ್ ಅಂದರೆ ಅವರು ಸೋನೋ ಮ್ಯಾಮೋಗ್ರಾಮ್, ಅಲ್ಟ್ರಾಸೌಂಡ್ ಆಫ್ ದ ಬ್ರೆಸ್ಟನ್ನು ಮಾಡಿಸ್ಬೋದು. ಅದರಿಂದಾಗಿ ನಮಗೆ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದ ನಂತರ ಸೋನೋ ಮ್ಯಾಮೋಗ್ರಾಮ್ ಮಾಡಿ ಇಟ್ಟಾಗ ಎವ್ರಿ ಇಯರ್ ವಾಟ್ ಈಸ್ ಅ ಚೇಂಜಸ್ ಇನ್ ದ ಬ್ರೆಸ್ಟ್ ಅಂತ ಗೊತ್ತಾಗುತ್ತೆ. ಅದೇ ಥರ ಎವ್ರಿ ಮಂತ್ ಅವರು ಮನೆಯಲ್ಲಿ ನೋಡ್ಕೊಳ್ಳುವಾಗ ಹೇಗೆ ನೋಡ್ಕೊಳ್ಬೇಕು, ಪೀರಿಯಡ್ಸ್ಗಿಂತ ಒಂದು 1 ವೀಕ್ ಆದಮೇಲೆ ಅದನ್ನು ನೋಡಿದಾಗ ಬ್ರೆಸ್ಟಲ್ಲಿರುವ ಚೇಂಜಸ್ ಅವರಿಗೆ ಗೊತ್ತಾಗ್ತದೆ. ಅದೇ ಥರ ಅವರು ಪೋಸ್ಟ್ ಮೆನೋಪಾಸ್ ಆದ ನಂತರ ಲೇಡೀಸ್ ತಿಂಗಳಲ್ಲಿ ಯಾವುದಾದ್ರು ಒಂದು ದಿನದಲ್ಲಿ ನೋಡ್ಕೊಳ್ಳುವಂಥದ್ದು ಮಾಡುವಂಥದ್ದು ಅದನ್ನು ಮಾಡ್ಬೋದು. ಅದು ಮಾಡಿದಾಗ ಅವರು ದೇ ವಿಲ್ ಬಿ ಅವೇರ್ ಆಫ್ ದೇರ್ ಬ್ರೆಸ್ಟ್. ಅದೇ ಥರ ನೋಡ್ಲಿಕ್ಕೆ ಹೋದರೆ ಈಗ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಈಸ್ ಅ ಒನ್ ಚೇಂಜ್ ಎಲ್ಲ ಜನರು ಮಾಡಬೇಕು. ಯಾಕಂತ ಹೇಳಿದರೆ ಇದರಿಂದಾಗಿ ನಮ್ಮ ಕ್ಯಾನ್ಸರ್ ಬರ್ಡನ್, ತುಂಬ ಥರದ ಕ್ಯಾನ್ಸರ್ಗಳಿಗೆ ಫಾಸ್ಟ್ ಫುಡ್ ಕಲ್ಚರ್ ಇರಲಿ, ಇಲ್ಲ ಅಡಿಕ್ಷನ್ಗಳಿರಲಿ, ಇದೆಲ್ಲನೂ ಕಾರಣವಾಗಿರುತ್ತೆ. ಅದರಿಂದಾಗಿ ನಾವು ಲೈಫ್ ಸ್ಟೈಲನ್ನು ಇಂಪ್ರೂವ್ ಮಾಡ್ಕೊಂಡು ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆಯಷ್ಟು ವ್ಯಾಯಾಮ, ಅರ್ಧ ಗಂಟೆಯಷ್ಟು ವಾಕಿಂಗ್ ಇದನ್ನು ನಾವು ಅಳವಡಿಸಿದರೆ ಇದರಿಂದಾಗಿ ನಮಗೆ ಕ್ಯಾನ್ಸರ್ ಬರುವಂಥ ಚಾನ್ಸನ್ನು ನಾವು ಕಮ್ಮಿ ಮಾಡ್ಬೋದು. ಅದ್ರ ಜೊತೆಗೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ಹೇಳ್ತೀವಿ, ಈಗ ಎಲ್ಲ ಮಕ್ಕಳಿಗೂ ನಾನು ಹೇಳಿದಂಗೆ ಒನ್ ಆಫ್ ದ ಕಾಸಸ್ ಪ್ರೀ ಮೆನಾರ್ಕೆ, ಅಂದರೆ ಮೆನಾರ್ಕೆ ಅರ್ಲಿ ಆಗುವಂಥ, ಪ್ಯುಬರ್ಟಿ ಅರ್ಲಿ ಬರುವಂಥದ್ದು ಗರ್ಲ್ಸಲ್ಲಿ, ಅದು ಮೇನ್ಲಿ ಬಿಕಾಸ್ ಆಫ್ ದ ಫುಡ್ ಕಲ್ಚರ್ ನಾವೀಗ ಯಾವುದು ಫಾಲೋ ಮಾಡ್ತಿದ್ವಿ. ಅದರಿಂದಾಗಿ ಹೆಲ್ದಿ ಬ್ಯಾಲೆನ್ಸ್ ಡಯಟ್, ಈ ಜಂಕ್ ಫುಡ್ಡನ್ನು ಬಿಟ್ಟು ಮನೆಯ ಊಟವನ್ನು ತಿನ್ನುವುದರಿಂದ ಈ ಅರ್ಲಿ ಮೆನಾರ್ಕೆಯನ್ನು ನಾವು ತಡಿಬೋದು. ಅದರಿಂದಾಗಿ ಇಂಡೈರೆಕ್ಟ್ಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ನು ಇನ್ಸಿಡೆಂಟ್ಸನ್ನು ಕಮ್ಮಿ ಮಾಡಿದಂಗೆ ಆಗುತ್ತೆ. ಅದೇ ಥರ ಹೆಲ್ದಿ ಡಯಟ್ ಇರಲಿ, ಮಿನರಲ್ಸ್, ವಿಟಮಿನ್ಸ್, ಆಂಟಿ ಆಕ್ಸಿಡೆಂಟ್ಸಿಂದ ಫುಡ್ ಇದ್ದಾಗ ಅದು ನಮ್ಮ ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟಿಯಿಂದ ಬಾಡಿಯನ್ನು ಜಾಸ್ತಿ ಮಾಡ್ತದೆ. ಅದೂ ಇಂಡೈರೆಕ್ಟಾಗಿ ನಮಗೆ ಬ್ರೆಸ್ಟ್ ಕ್ಯಾನ್ಸರನ್ನು ಕಡಿಮೆ ಮಾಡೋದ್ರಲ್ಲಿ ಇದು ಮಾಡ್ತದೆ. ಸ್ತನದ ಕ್ಯಾನ್ಸರ್ದ ಬಗ್ಗೆ ನೀವು ತುಂಬ ಸರಳವಾದ ರೀತಿಯಲ್ಲಿ ಸಾಮಾನ್ಯ ಜನರಿಗೂ ಸಹ ಅರ್ಥ ಆಗುವ ರೀತಿಯಲ್ಲಿ ನೀವು ಹೇಳಿಕೊಟ್ಟಿದ್ದೀರಿ ಮ್ಯಾಮ್. ಇನ್ನೂ ಸಹ ಇದರ ಬಗ್ಗೆ ಕೆಲವರಿಗೊಂದು ಪೇಷಂಟ್ಸ್ನವರಿಗೆ ಡೌಟ್ಸ್ ಇರ್ಬೋದು. ಸೊ ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಬೇಕಂದ್ರೆ, ಅದರ ಕನ್ಸಲ್ಟೇಷನ್ ಆಗಬೇಕಂತಾದರೆ ನಿಮ್ಮನ್ನು ಎಲ್ಲಿ ಭೇಟಿ ಆಗ್ಬೋದು ಮ್ಯಾಮ್? ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾನು ಹೇಳಿದಂಗೆ ಇದು ಒಂದು ಕ್ಯಾನ್ಸರ್ ವೇರ್ ವಿಮೆನ್ ಫೀಲ್ಸ್ ವೆರಿ ಅಫ್ರೇಡ್ ಫೇಸ್ ಮಾಡಲಿಕ್ಕೆ. ಅದರಿಂದಾಗಿ ಅವರು ತುಂಬ ಸಮಯಗಳನ್ನು ಅವಾಯ್ಡ್ ಮಾಡ್ತಾರೆ ಡಾಕ್ಟರ್ ಹತ್ರ ಬರೋದನ್ನು. ಆದರೆ ಇಲ್ಲಿ ನಮ್ಮದು ಕ್ಯಾನ್ಸರ್ ಆರ್ಗನೈಸೇಷನ್ಗಳು ಈವನ್ ಈ ಸಲದು ಬ್ರೆಸ್ಟ್ ಅವೇರ್ನೆಸ್ ಮಂತಿದು ಸ್ಲೋಗನ್ ಬೇರೆ ಹೇಳುತ್ತೆ, ನೋ ವಿಮೆನ್ ಶುಡ್ ಫೇಸ್ ಬ್ರೆಸ್ಟ್ ಕ್ಯಾನ್ಸರ್ ಎಲೋನ್. ಅಂದರೆ ನಿಮಗೆ ಹೆಲ್ಪ್ ಬೇಕಂತ ಹೇಳಿದರೆ ಹೆಲ್ಪ್ ಈಸ್ ಆಲ್ವೇಸ್ ರೆಡಿ ಅರೌಂಡ್ ಯು. ನಿಮಗೆ ಬೇಕಿದ್ದರೆ ನಾವು ನಮ್ಮ OPD ರೇಡಿಯೇಷನ್ ಆಂಕಾಲಜಿ OPDಯಲ್ಲಿ AJ ಹಾಸ್ಪಿಟಲಲ್ಲಿ ಇರ್ತೀವಿ. ನಾವು ಸೋಮವಾರದಿಂದ ಶನಿವಾರವರೆಗೆ ಯಾವ ದಿನ ಬಂದ್ರೂ ನಾವು ಹಾಸ್ಪಿಟಲಲ್ಲಿ ಇರ್ತೀವಿ. ಸೊ ನೀವು ಬಂದು ನಿಮಗೆ ಬೇಕಿರುವಂತಹ ಸಲಹೆಗಳನ್ನು ಪಡೆಯಬಹುದು. ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಏನು ಹೇಳ್ತಾರೆ ಅದನ್ನು ವಿವರವಾಗಿ ಸರಳವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಕ್ಕೆ ಮ್ಯಾಮ್ ನಿಮಗೆ ಧನ್ಯವಾದಗಳು.